ಸರ್ ನಮಸ್ತೆ. ನಿಮಗೆ ಆಲ್ರೆಡಿ ಸರ್ ನಾನು ಕಂಪ್ನಿ ಏನಿದೆ, ಕಂಪ್ನಿ ಬ್ಯಾಕ್ಗ್ರೌಂಡ್ ಏನಿದೆ, ಕಂಪ್ನಿ ಹೆಸರು ನಾನು ನಿಮಗೆ ಹೇಳಿದ್ದೀನಿ. ಎಸ್ ಸರ್, ಅದ್ರ ಜೊತೆಯಲ್ಲಿ ಕಂಪ್ನಿಯ ಬ್ಯಾಕ್ಗ್ರೌಂಡ್ ಪೂರ್ತಿ ತಿಳಿಸಿದ್ದೀನಿ. ಕಂಪ್ನಿಯಲ್ಲಿ ಎಷ್ಟು ಪ್ರಾಡಕ್ಟ್ ಕ್ಯಾಟಗರಿ ಅದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ. ಕಂಪ್ನಿ ಲಾಂಚ್ ಆಗಿದ್ದು ಹೇಳಿದ್ದೀನಿ. ನಿಮಗೆ ಕಂಪ್ನಿ ಬಗ್ಗೆ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಅನಿಸುತ್ತದೆ. ಆ್ಯಂಡ್ ದೆನ್ ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಸರ್ ವೆರಿ ಇಂಪಾರ್ಟೆಂಟ್, ಈಗ ನಿಮ್ಗೆ ಹೇಳಕ್ಕೆ ಹೋಗ್ತಿರೋದು ಕಂಪ್ನಿಯ ಬಿಸ್ನೆಸ್ ಪ್ಲಾನ್. ಯಾಕಂದರೆ ಸರ್ ನೋಡಿ, ವೆರಿ ಇಂಪಾರ್ಟೆಂಟ್. ನಾವು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಏನೋ ಒಂದು ಮೋಟಿವೇಶನ್ ಮೇಲೆ ಬಂದಿರ್ತೀವೋ ಅಥವಾ ಯಾರೋ ನೋಡಿ ಬಂದಿರ್ತೀವೋ, ಬಟ್ ತುಂಬ ಸಲ ಏನಾಗುತ್ತೆ ಅಂದರೆ ಜೀವನ ಪರ್ಯಂತ ಮೋಟಿವೇಶನಲ್ಲೇ ಇದ್ಬಿಡ್ತೀವಿ. ಜೀವನ ಪರ್ಯಂತ ಯಾರೋ ಮಾತನ್ನು ಕೇಳ್ಕೊಂಡೇ ಇದ್ಬಿಡ್ತೀವಿ. ನಾವು ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಬಟ್ ರಿಯಲಿ ಸರ್, ನನಗೆ ತುಂಬ ಖುಷಿ ಆಗುತ್ತೆ. SHPL ಕೊಟ್ಟಿರುವಂಥ ಒಂದು ಆಪರ್ಚುನಿಟಿ ಸಾವಿರಾರು ಜನಗಳ ಜೀವನನೂ ಬದಲಾಗಿದೆ. ಸೊ ಹಾಗಾಗಿ ನಾನು ನಿಮಗೆ ಇವತ್ತು ಹೇಳಕ್ಕೆ ಹೋಗ್ತಾ ಇರೋಂಥ ಒಂದು ಪ್ಲಾನ್, SHPLನ ಬಿಸ್ನೆಸ್ ಪ್ಲಾನ್. 1 ಆಗಸ್ಟ್ 2024 ಕಂಪ್ನಿ ವಂಡರ್ಫುಲ್ ಒಂದು ಫ್ರೀಡಮ್ ಪ್ಲಾನ್ ಲಾಂಚ್ ಮಾಡಿ ಕೊಟ್ಟಿದೆ. ಇದರಿಂದ ಸಾವಿರಾರು ಜನಗಳ ಜೀವನ ಪರಿವರ್ತನೆ ಆಗಿದೆ. ಸಾವಿರಾರು ಜನಗಳು ಇವತ್ತು ಆಲ್ರೆಡಿ ಈ ಒಂದು ಸಕ್ಸಸ್ ಕಡೆ ಹೋಗ್ತಾ ಇದ್ದಾರೆ. ಸೊ ನಿಮಗೊಂದು ಸ್ವರ್ಣ ಅವಕಾಶ ಇದೆ ಸರ್. ನೋಡಿ, ರಿಯಲಿ ಒಂದು ವಂಡರ್ಫುಲ್ ಆಗಿ ಒಂದು ಆಪರ್ಚುನಿಟಿ, ಅದ್ರ ಬಗ್ಗೆ ತಿಳಿಸ್ತೀನಿ ಸರ್. ಈಗ ನಿಮಗೆ ಟೋಟಲಿ ರಿಜಿಸ್ಟ್ರೇಷನ್ ಸರ್ ಇಲ್ಲಿ ಟೋಟಲಿ ಫ್ರೀ ಇದೆ. ರಿಜಿಸ್ಟ್ರೇಷನ್ ನಿಮಗೆ ಫ್ರೀ ಇದೆ ಸರ್. ಆಫ್ಟರ್ ರಿಜಿಸ್ಟ್ರೇಷನ್ ಸರ್ ನಿಮಗೊಂದು ಯೂನಿಕ್ ID ನಂಬರ್ ಬರ್ತದೆ. ಅದು ಯೂನಿಕ್ ID ನಂಬರ್ SH ಅಂತ ಸ್ಟಾರ್ಟ್ ಆಗುತ್ತೆ. SH 1 2 3 4 5 6 7 ಒಂದು 7 ನಂಬರಿಂದ ID ನಿಮಗೆ ಕೊಡುತ್ತೆ ಕಂಪ್ನಿ. ನಿಮಗೆ ಮೊಬೈಲ್ಗೆ ಮೆಸೇಜ್ ಬರ್ತದೆ ಸರ್, ನಿಮ್ಮ ID ರಿಜಿಸ್ಟ್ರೇಷನ್ ಆಗುತ್ತೆ. ಆದಮೇಲೆ ಸರ್ ನಿಮಗೊಂದು ಪಾಸ್ವರ್ಡ್ ಬರುತ್ತೆ. ಇದರ ಮುಖಾಂತರ ನಿಮ್ಮ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು ಸರ್. ಇದು ಮಾಡಿದ ಮೇಲೆ ನಿಮಗೆ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಅಂತ ಹೇಳ್ತಾರೆ ಸರ್ ನಿಮಗೆ ಕಂಪನಿ. ಸೊ ನಮ್ಮಲ್ಲಿ ತುಂಬ ರೀತಿಯ ಪ್ರಾಡಕ್ಟ್ಗಳಿದೆ. ಯಾಕಂದರೆ ರಿಜಿಸ್ಟ್ರೇಷನ್ ಫ್ರೀ ಆಯಿತು, ನಿಮಗೆ ID ಬಂತು ಸರ್. ನೀವು ಕಸ್ಟಮರ್ ಆಗಿ ಸರ್ ಸಹ ಇಲ್ಲಿ ನೀವು ಬಿಸ್ನೆಸ್ನ ಮಾಡ್ತಾ ಹೋಗ್ಬೋದು, ಅಥವಾ ನಾನೊಬ್ಬ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಆಗಿ ಮಾಡ್ತೇನೆ ಅಂದರೂ ಸಹ ನೀವು ಮಾಡ್ಬೋದು. ಎಸ್, ಇಲ್ಲಿ ಯಾವ ರೀತಿ ಇದೆ ಅಂದರೆ ಸರ್ ನೋಡಿ, ಜಸ್ಟ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನೀವು ಗಮನಟ್ಟು ಕೇಳಿ, ಯಾಕಂದರೆ ತುಂಬ ವಂಡರ್ಫುಲ್ ಆಗಿರೋಂಥ ಒಂದು ಪ್ಲಾನಿಂಗ್ ಇದೆ SHPLದು. ಸೊ ನಿಮಗೆ ಇಲ್ಲಿ ನಮ್ಮಲ್ಲಿ 330+ ಪ್ರಾಡಕ್ಟ್ ಇದೆ. 330+ ನಮ್ಮಲ್ಲಿ ಪ್ರಾಡಕ್ಟ್ಸ್ ಇದೆ. ಓಕೆನಾ? ಇದರಲ್ಲಿ 330 ಪ್ರಾಡಕ್ಟಲ್ಲಿ ಸರ್ ನಮಗೆ ಹೆಚ್ಚು ಕಮ್ಮಿ ಇಲ್ಲಿ 300 ಪ್ರಾಡಕ್ಟ್ಗಳು ನಿಮಗೆ 1+1 ಇದೆ. ನಮ್ಮ ಕಂಪ್ನಿ ಯೂನಿಕ್ನೆಸ್ ಅಂದರೆ ಬೈ 1 get 1 ನಿಮಗೆ ಸ್ನೇಹಿತರೆ ಇಲ್ಲಿ ಫ್ರೀ ಇದೆ ಸರ್. ಬೈ 1 get 1 ನಿಮಗೆ ಫ್ರೀ ಇದೆ. ಈ ಬೈ 1 get 1 ನೀವು ಇಲ್ಲಿ ಫ್ರೀ ಆಗಿ ಪಡ್ಕೊಬೋದು. ನಿಮಗೆ ಉಳಿದಂಥ 30 ಪ್ರಾಡಕ್ಟ್ಗಳೇನಿದೆ ಸರ್, ಇದು ಆನ್ DP ಪ್ರೈಸ್ ಮೇಲೆ ನಿಮಗೆ ಸಿಗುತ್ತೆ. ಯಾವುದು? ಸೋಪು, ಆ್ಯಂಡ್ ದೆನ್ ನಮ್ಮ ರೈಸ್ ಬ್ರೇನ್ ಆಯಿಲು, ಪೇಸ್ಟು, ಇವತ್ತು ಕಿಚನ್ ಕೇರ್ ಐಟಮ್ಸ್ಗಳು ತುಂಬ ಇದೆ. ಅದು ನಿಮಗೊಂದು 20ರಿಂದ 30 ಪ್ರಾಡಕ್ಟ್ಗಳು, 25ರಿಂದ 30 ಪ್ರಾಡಕ್ಟ್ಗಳು ನಿಮಗೆ DP ಪ್ರೈಸ್ ಮೇಲೆ ಸಿಗುತ್ತೆ. ಸೊ ನಿಮ್ಗೆ ಇಷ್ಟವಾಗಿರೋಂಥ ಪ್ರಾಡಕ್ಟ್ ನೀವು ಬೈ ಮಾಡ್ಬೋದು ಸರ್. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಪ್ಯಾಕೇಜ್ ನಮ್ಮ ಕಂಪ್ನಿಯಲ್ಲಿ ಇಲ್ಲ. ಓಕೆ, ಸೊ ನೀವು ಆ್ಯಸ್ ಎ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಆಗಿ ನೀವೀಗ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ, ವೆರಿ ಗುಡ್. ಸೊ ನಿಮ್ಮ ID ಆಕ್ಟಿವೇಶನ್ ಮಾಡ್ಕೊಬೇಕಾದ್ರೆ ಒಂದು ಪ್ರೊಸೆಸ್ ಇದೆ ಸರ್. ನೋಡಿ, ಯಾವುದೇ ಒಂದು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಸ್ನೇಹಿತರೆ, ಅದಕ್ಕೆ ನಿಮಗೆ ಒಂದು ಇನ್ಕಮ್ ಬರಬೇಕು ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ರಿಸ್ಕ್ ತಗೊಬೇಕು, ಹೌದಲ್ವಾ ಸರ್? ಎಸ್, ನಾನು ನಿಮ್ಗೆ ಹೇಳ್ತಾ ಇರೋಂಥದ್ದು ತಿಳ್ಕೊಳ್ಳಿ. ಯಾಕಂದರೆ ಹೊರಗಡೆ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಯಾವುದಿಲ್ಲ ಸರ್, ಇಲ್ಲಿ ಯಾವುದು ಪ್ಯಾಕೇಜ್ ಇಲ್ಲ. ನಿಮ್ಮ ಮನೆಗೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋ ಮುಖಾಂತರ ನೀವೊಬ್ಬ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಆಗ್ಬೋದು ಸರ್. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಪ್ರಕಾರ ನೀವು ಬಂದರೆ ನೀವು ತುಂಬ ದೊಡ್ಡ ಮೊತ್ತ ಹಣವನ್ನು ಗಳಿಸ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಸರ್, ನಾನು ಮುಂದೆ ನಿಮಗೆ ಈ 12 ರೀತಿಯ ಇನ್ಕಮ್ ನಮ್ಮಲ್ಲಿ ಬರುತ್ತೆ. ಎಷ್ಟು ಸರ್? 12 ಟೈಪ್ಸ್ ಆಫ್ ಇನ್ಕಮ್ ನಿಮಗೆ ಕಂಪ್ನಿ ಕೊಡುತ್ತೆ. ಈ 12 ಟೈಪ್ಸ್ ಆಫ್ ಇನ್ಕಮ್ ನೀವು ಪಡ್ಕೊಬೇಕು ಅಂದರೆ ಸರ್, ನಿಮಗೆ ಕಂಪ್ನಿ ಒಂದು ಸಿಸ್ಟಮ್ ಇಟ್ಟಿದೆ. ಆ ಸಿಸ್ಟಮ್ ಪ್ರಕಾರ ನಾವು ಬಂದರೆ ಎಸ್, ನಾವಿಲ್ಲಿ ಈ 12 ರೀತಿಯ ಇನ್ಕಮಿಗೆ ಎಲಿಜಿಬಲ್ ಆಗ್ತೀವಿ. ಒಳ್ಳೆ ದೊಡ್ಡ ಮೊತ್ತದ ಹಣವನ್ನು ಸಹ ನಾವಿಲ್ಲಿ ಗಳಿಸ್ಬೋದು. ಒಂದು ನಿಮಗೆ ಹೇಳ್ತಾ ಹೋಗ್ತೀನಿ ಸರ್. ನೋಡ್ತಾ ಹೋಗಿ, ನಮ್ಮಲ್ಲಿ ಒಂದು 500 ಬಿಸ್ನೆಸ್ ವ್ಯಾಲ್ಯೂ ಇಂದ ನೀವು ಸ್ಟಾರ್ಟ್ ಮಾಡಿದರೆ ಸರ್, ನಮ್ಮಲ್ಲಿ ವೀಕ್ಲಿ ಮತ್ತು ಮಂತ್ಲಿ 2 ರೀತಿಯ ಇನ್ಕಮ್ ನಿಮಗೆ ಸಿಗ್ತದೆ. ವೀಕ್ಲಿ ಇನ್ಕಮ್ ನೀವು ಇಲ್ಲಿ ಸರ್, ಫಾರ್ ಎಕ್ಸಾಂಪಲ್ 500 BV ಇಂದ ನೀವು ಮಾಡಿದಿರಾ ಅಂತ ಹೇಳಿದ್ರೆ ಒಂದು ಇನ್ಕಮ್ ಬರುತ್ತೆ ಸರ್, ಒಂದು ಟೀಮ್ ಬೋನಸ್ ಅಂತೇಳಿ ನಾನು ಮುಂದೆ ತಿಳಿಸ್ತೀನಿ. ಅದು ನೀವು 500 BV ಇಂದ ಸ್ಟಾರ್ಟ್ ಮಾಡಿದರೆ ವಾರಕ್ಕೆ 1.25 ಲಕ್ಷ ರೂಪಾಯಿ ನೀವು ಪಡ್ಕೊಬೋದು, ಅಥವಾ ತಿಂಗಳಿಗೆ 5 ಲಕ್ಷ ರೂಪಾಯಿನೂ ಪಡೆಯುವಂಥ ಅವಕಾಶ ನಿಮಗೆ ಸಿಗ್ತದೆ. ಇದು ಒಂದು ಆಪ್ಷನ್ ಇದೆ. ಸೊ ಎರಡನೇದು ಸರ್, ನೀವು 3,000 ಬಿಸ್ನೆಸ್ ವ್ಯಾಲ್ಯೂಮಿಂದ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಸರ್ 1.5 ಲಕ್ಷ ರೂಪಾಯಿ ನೀವು ಪಡ್ಕೊಬೋದು. ತಿಂಗಳಿಗೆ 6 ಲಕ್ಷ ರೂಪಾಯಿನ ಇದು ಪಡಿಬೋದು. ಇದು ಎರಡನೇ ಆಪ್ಷನ್ ಇದೆ ಸರ್. ಮೂರನೇದು ಸರ್, ನಿಮಗೆ 6,000 ಬಿಸ್ನೆಸ್ ವ್ಯಾಲ್ಯೂಮಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಅಂದರೆ ಸರ್ ವಾರಕ್ಕೆ ನೀವು 2 ಲಕ್ಷ ರೂಪಾಯಿನ ಪಡ್ಕೊಬೋದು. ತಿಂಗಳಿಗೆ 8 ಲಕ್ಷವನ್ನು ಪಡೆಯುವಂಥ ಅವಕಾಶ ನಿಮಗೆ ಇಲ್ಲಿ ಸಿಗ್ತದೆ ಸರ್. ನೆಕ್ಸ್ಟು ನಿಮ್ಗೆ ಇನ್ನೊಂದು ಪ್ರಾಡಕ್ಟ್ ನೀವು ಯಾವ್ದು ಬೇಕಾದ್ರೆ ನಿಮ್ಗೆ ಇಷ್ಟವಾಗಿರೋದು ನೀವು ತಗೊಬೋದು. ಅದರಲ್ಲಿ ಫಾರ್ ಎಕ್ಸಾಂಪಲ್ 9,000 ಬಿಸ್ನೆಸ್ ವ್ಯಾಲ್ಯೂಮಿಂದ ನೀವು ಮಾಡ್ತಿದ್ರೆ ಅಂದರೆ ಸರ್ ವಾರಕ್ಕೆ ನಿಮಗೆ ಇಲ್ಲಿ 3 ಲಕ್ಷ ರೂಪಾಯಿನ ಪಡೆಯುವಂಥ ಅವಕಾಶ, ತಿಂಗಳಿಗೆ 12 ಲಕ್ಷ ರೂಪಾಯಿನ ನೀವು ಪಡಿಬೋದು ಸರ್.
ಸರ್ ಇದು ಆಪ್ಷನ್ ಇದೆ, ನೀವು ಯಾವುದರಿಂದ ಬೇಕಾದರೂ ನಿಮ್ಮ ಐಡಿನ ಆಕ್ಟಿವೇಶನ್ ಮಾಡ್ಕೊಂಡು ನೀವು ಬಿಸ್ನೆಸ್ ಮಾಡ್ಬೋದು. ಬಟ್ ನನ್ನ ಅನಿಸಿಕೆ ಏನಂದ್ರೆ ಸರ್, ವೆರಿ ಇಂಪಾರ್ಟೆಂಟ್, ಲೈಫಲ್ಲಿ ಒನ್ ಟೈಮ್ ಇದು, ನೀವು ಮತ್ತೆ ಯಾವುದೇ ರೀತಿ ಐಡಿ ಆಕ್ಟಿವೇಶನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಚಾನ್ಸ್ ಸಿಗೋದಿಲ್ಲ, ಮತ್ತೆ ಅಪ್ಗ್ರೇಡ್ ಆಪ್ಷನ್ ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಹೇಳ್ತಾರಂಥದ್ದು, ಈಗ ಆಲ್ರೆಡಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ನೀವು ಹೇಳಿದ್ರಿ ಹೌದಲ್ವಾ. ಬಟ್ ಆದರೆ ಇಲ್ಲಿ ನೀವು ಲಕ್ಷಾಂತರ ರೂಪಾಯಿ ಹಾಕಬೇಕಾಗಿಲ್ಲ, ತಗೊಬೇಕಾಗಿ ನಿಮ್ಮ ಮನೆಗೆ ಬೇಕಾಗಿರೋಂಥ ಯಾವುದಾದ್ರು ಒಂದು ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿ. ನಮ್ಮಲ್ಲಿ 330 ಪ್ಲಸ್ ಪ್ರಾಡಕ್ಟ್ಗಳಿದೆ. ಆ 330 ಪ್ರಾಡಕ್ಟಲ್ಲಿ ಯಾವ್ದಾದ್ರು ಪರ್ಚೇಸ್ ಮಾಡಿ ನೀವು ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 9000 BV ಇಂದ ನೀವು ಸ್ಟಾರ್ಟ್ ಮಾಡಿ ಅಂತ ನಾನು ನಿಮಗೆ ಆಪ್ಷನ್ ಹೇಳ್ತೀನಿ. ಯಾಕಂದ್ರೆ 9000 BV ಇಂದ ನೀವು ಬಿಸ್ನೆಸ್ ಮಾಡೋದ್ರಿಂದ ಸರ್ ನಿಮಗೆ ಲೈಫ್ ಟೈಮ್ ನೀವು ವಾರಕ್ಕೆ 3 ಲಕ್ಷ ರೂಪಾಯಿ, ತಿಂಗಳಿಗೆ 12 ಲಕ್ಷ ರೂಪಾಯಿನ ಪಡ್ಕೊಳ್ಳುವಂತ ಒಂದು ಸ್ವರ್ಣ ಅವಕಾಶ ನಿಮಗೆ ಸಿಗ್ತದೆ. ಯಾಕಂದ್ರೆ ಒನ್ ಟೈಮ್ ಸರ್, ಇದು ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡ್ತಾ ಇಲ್ಲ. ನಿಮಗೆ ಮನೆಗೆ ಬೇಕಾಗಿರೋಂಥ ಸೋಪು, ಪೇಸ್ಟು, ಶಾಂಪು, ಹೇರ್ ಆಯಿಲ್ ಇವತ್ತು, ಮತ್ತೆ ನಿಮಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್, ವೆಟರ್ನರಿ ಕೇರ್ ಪ್ರಾಡಕ್ಟ್, ಬ್ಯೂಟಿ ಕೇರ್ ಪ್ರಾಡಕ್ಟ್, ಲೈಫ್ ಸ್ಟೈಲ್ ಪ್ರಾಡಕ್ಟ್ಸು ಇದೆ. ಮತ್ತು ಹೈಯೆಸ್ಟ್ ಬಿಸ್ನೆಸ್ ವ್ಯಾಲ್ಯೂ ನಮ್ಮಲ್ಲಿದೆ ಸರ್. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನೋಡಿ, ಈಗ ಮೊನ್ನೆ ಒಂದು ಬಯೋಮ್ಯಾಗ್ನೆಟಿಕ್ ಒಂದು ಬ್ರಾಸ್ಲೆಟ್ ಲಾಂಚ್ ಇತ್ತು, ನಿಮಗೆ ತೋರಿಸ್ತೀನಿ, ನಿಮಗೆ ತೋರಿಸಿದಲ್ಲ ಈಗ, ಬಯೋಮ್ಯಾಗ್ನೆಟಿಕ್ ಅದು ಸರ್ ನಿಮಗೆ 4499, ಅಂದರೆ 4500ಕ್ಕೆ 3000 ಬಿಸ್ನೆಸ್ ವ್ಯಾಲ್ಯೂ ಕಂಪ್ನಿ ಕೊಡ್ತಾ ಇದೆ. ರೈಟ್. ಇನ್ನೊಂದು ನಮ್ಮಲ್ಲಿ ಎಸ್ಪಸ್ ಅಂತ ಇದೆ ಸರ್, 18 ಬೇರೆ 4 ಹರ್ಬ್ಗಳಿಂದ ಮಾಡಿರೋಂಥ ಯೂನಿಕ್ ಪ್ರಾಡಕ್ಟು. ಅದು ನಿಮಗೆ ಸರ್ 2500 ರೂಪಾಯಿಗೆ ಕಂಪ್ನಿ 1+1 ಕೊಡ್ತದೆ. ಇದು 1+1 ಸರ್, ಇದು 1+1 ನಿಮಗೆ. ಇದು 2500ಕ್ಕೆ ನಿಮಗೆ ಜ್ಯೂಸ್ 1+1 ಕೊಡುತ್ತೆ, ಎಸ್ಪಲ್ಸ್ ಅಂತೇಳಿ ವಂಡರ್ಫುಲ್ ಮಿರಾಕಲ್ ಜ್ಯೂಸು. ಅದು ನಿಮಗೆ 1500 ಇಲ್ಲಿ ಬಿಸ್ನೆಸ್ ವ್ಯಾಲ್ಯೂ ಬರ್ತದೆ ಸರ್. ಸ್ವಲ್ಪ ಆಲೋಚನೆ ಮಾಡಿ ಸರ್, ಎಷ್ಟು ಬಿಸ್ನೆಸ್ ವ್ಯಾಲ್ಯೂಮ್ ಇದೆ ಅಂತೇಳಿ. ಯಾಕಂದ್ರೆ ಈ ಜಾಗದಲ್ಲಿ ಹೈಯೆಸ್ಟ್ ಬಿಸ್ನೆಸ್ ವ್ಯಾಲ್ಯೂಮ್ ಇದೆ ನಿಮಗೆ. ಆನ್ DP ಮೇಲೆ ಬೇರೆ ಎಲ್ಲ ಪ್ರಾಡಕ್ಟ್ಗಳು 50% ಇದೆ. ತುಂಬಾ ಪ್ರಾಡಕ್ಟ್ಗಳಲ್ಲಿ ನಿಮಗೆ ಲೈಫ್ ಸ್ಟೈಲ್ ಪ್ರಾಡಕ್ಟ್ ನಿಮಗೆ 68 to 70% BV ತನಕ ನಿಮಗಿದೆ. ಸೊ ಈಸಿಯಾಗಿ ನೀವೇನಾದರೂ ಬ್ರಾಸ್ಲೆಟ್ ತಗೊಂಡ್ರೆ ಕೇವಲ ಸರ್ ಇಲ್ಲಿ 13,500 ರೂಪಾಯಿ ನೀವು ಕೊಟ್ಟರೆ ಸರ್ ನಿಮಗೆ 27,000 ರೂಪಾಯಿ ಪ್ರಾಡಕ್ಟ್ ಸಿಗುತ್ತೆ, ನಿಮಗೆ 9,000 BV ಬರುತ್ತೆ. ಇದರಿಂದ ನೀವು ಈಸಿಯಾಗಿ ಆಕ್ಟಿವೇಶನ್ ಮಾಡಬಹುದು. ಅಥವಾ ಎಸ್ಪಸ್ ತಗೊಂತಿದ್ರೆ ಸರ್, ಎಸ್ಪಸ್ ತಗೊಂಡ್ರೆ ನೀವು 15,000 ರೂಪಾಯಿ ಕೊಡಬೇಕಾಗುತ್ತೆ. 15,000 ರೂಪಾಯಿಗೆ ನಿಮಗೆ ಸರ್ ಇಲ್ಲಿ 30,000 ರೂಪಾಯಿ ಪ್ರಾಡಕ್ಟ್ ಬರುತ್ತೆ, ನಿಮಗೆ 9,000 BV ಆಗುತ್ತೆ. ನಿಮ್ಮ ಇಷ್ಟವಾಗಿರೋಂಥ ಯಾವ್ದಾದ್ರು ಪ್ರಾಡಕ್ಟ್ ತಗೊಂಡು ನೀವು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಬೋದು. ನನ್ನ ಅನಿಸಿಕೆ ಸರ್, ನೀವು 9,000 BV ಮಾಡಬಹುದು, ಮಾಡ್ಕೊಂತೀರಾ. 9,000 BV ಇಂದ ಮಾಡಿ 100% ಆಗಿ ನಿಮಗೆ ತುಂಬಾ ಬೆನಿಫಿಟ್ ಮುಂದೆ ಸಿಗ್ತದೆ. ಓಕೆ, ಇದು 9,000 BV ನೀವು ಡನ್ ಮಾಡ್ತೀರಾ ಅಂದ್ರೆ ನಾನು ಮುಂದೆ ಯಾವ ರೀತಿ ಈ 9,000 BV ನೀವು ಪರ್ಚೇಸ್ ಮಾಡಿದಿರಾ, ಇದರ ಮುಖಾಂತರ ಯಾವ ರೀತಿ ನೀವು ಇಲ್ಲಿ ಉಳಿದಂತ ಇನ್ಕಮ್ ಏನಿದೆ 12 ರೀತಿ ಇನ್ಕಮ್ ನೀವು ಪರ್ಚೇಸ್ ಬೆನಿಫಿಟ್ ತಗೊಬಹುದು, ಅದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಸರ್ ಮೊಟ್ಟ ಮೊದಲಿಗೆ ನಮ್ದು ಸರ್ ರಿಟೇಲ್ ಪ್ರಾಫಿಟ್, ಇನ್ಸ್ಟೆಂಟ್ ರಿಟೇಲ್ ಪ್ರಾಫಿಟ್ ಅಂತೇಳಿ, ಇನ್ಸ್ಟೆಂಟ್ ರಿಟೇಲ್ ಪ್ರಾಫಿಟ್. ಸರ್ ಇದು ಇನ್ಸ್ಟೆಂಟ್ ರಿಟೇಲ್ ಪ್ರಾಫಿಟ್ ನಿಮಗೆ ಸರ್, ಇದಕ್ಕೆ IRP ಅಂತ ಹೇಳ್ತಾರೆ, ಇನ್ಸ್ಟೆಂಟ್ ರಿಟೇಲ್ ಪ್ರಾಫಿಟ್. ಸೊ ಇದು ನಿಮಗೆ ನಮ್ಮ ಕಂಪ್ನಿ ಬೈ 1 get 1 ಕೊಡ್ತದೆ. ಹೌದು, ನಿಮಗೆ ಹೇಳಿದೆ ನಮ್ಮ ಕಂಪ್ನಿ ಯೂನಿಕ್ನೆಸ್ ಏನಿದೆ ಸರ್, ಬೈ 1 get 1 ಫ್ರೀ ಇದೆ. ನಿಮಗೆ ಈ ಬೈ 1 get 1 ಫ್ರೀ ಇರೋದ್ರಿಂದ ಸರ್ ನಮ್ಮಲ್ಲಿ ನೀವು 1,000 ರೂಪಾಯಿ ಪ್ರಾಡಕ್ಟ್ ತಗೊಂಡ್ರು 1,000 ರೂಪಾಯಿ ಪ್ರಾಡಕ್ಟ್ ನಿಮಗೆ ಅಬ್ಸಲ್ಯೂಟ್ಲಿ ಫ್ರೀ ಸಿಗ್ತದೆ. ರೈಟ್. ಸೊ ಹಾಗಾಗಿ ನಿಮಗೆ ಇಲ್ಲಿ ಭಯಂಕರ ಇನ್ಸ್ಟೆಂಟ್ ನೀವು ರಿಟೇಲ್ ಪ್ರಾಫಿಟ್ 100% ನೀವು ಇಲ್ಲಿ ರಿಟೇಲ್ ಪ್ರಾಫಿಟ್ನ ಸರ್ ಇದರಿಂದ ಪಡ್ಕೊಬಹುದು. ಯಾಕಂದ್ರೆ ನೋಡಿ, ಹೊರಗಡೆ ಈ ಒಂದು ರಿಟೇಲ್ ಪ್ರಾಫಿಟ್ ತಗೊಳ್ಳೋದಕ್ಕೆ ಸರ್ ಎಷ್ಟೋ ಜನಗಳು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಹೌದಲ್ವಾ. ಅಂಗಡಿಗಳು, ಶಾಪ್ಗಳು, ಮತ್ತೊಂದು ಇನ್ನೊಂದು, ಬಾಡಿಗೆ, ಕರೆಂಟ್ ಬಿಲ್ಲು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 1,000 ರೂಪಾಯಿ ಗಳಿಸೋದಕ್ಕೆ ಆಗ್ತಾ ಇಲ್ಲ. ಬಟ್ ನೀವಿಲ್ಲಿ ಸರ್ ರಿಟೇಲ್ ಪ್ರಾಫಿಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರ, ಕೇವಲ 9,000 BV ಇಂದ ನಿಮ್ಮ ಐಡಿ ಆಕ್ಟಿವೇಶನ್ ಮಾಡಿದ್ರ ನಿಮಗೆ ಬೈ 1 get 1 ಕಂಪ್ನಿ ಪ್ರಾಡಕ್ಟ್ ಕೊಟ್ಟಿದೆ. ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಅಂತ ಕಂಪ್ನಿ ನಿಮಗೆ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಅಂತ ಹೇಳ್ತದೆ. ಸೊ ನಿಮಗೆ ಇಲ್ಲಿ 100% ರಿಟೇಲ್ ಪ್ರಾಫಿಟ್ ನಿಮಗೆ ಸಿಗ್ತಾ ಇದೆ. ಯಾಕಂದ್ರೆ 1,000 ರೂಪಾಯಿ ಪ್ರಾಡಕ್ಟ್ ನೀವು ಬೈ ಮಾಡಿದ್ರೆ ಪ್ಲಸ್ 1,000 ರೂಪಾಯಿ ಪ್ರಾಡಕ್ಟ್ ನಿಮಗೆ ಅಬ್ಸಲ್ಯೂಟ್ಲಿ ಫ್ರೀ ಕೊಡ್ತಾ ಇದೆ ಸರ್ ಕಂಪನಿ. ಈ ರಿಟೇಲ್ ಪ್ರಾಫಿಟ್ ಎಷ್ಟೋ ಕಂಪ್ನಿಗಳಲ್ಲಿ 10 to 20% ಕೊಡ್ತಾರೆ. ಬೇರೆ ಜಾಗದಲ್ಲಿ ನೋಡಿ, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ತುಂಬಾ ಕಂಪ್ನೀಸ್ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇದೆ. 1,000 ರೂಪಾಯಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಸರ್ ನಿಮಗೆ 1,200 ರೂಪಾಯಿ ಪ್ರಾಡಕ್ಟ್ ಕೊಡುತ್ತೆ ಕಂಪನಿ. ನಿಮ್ಗೆ 200 ರೂಪಾಯಿ ಇಲ್ಲಿ ಪ್ರಾಫಿಟ್ ಆಗುತ್ತೆ. 200 ರೂಪಾಯಿ ಪ್ರಾಫಿಟ್ ಅಲ್ಲಿ ಸರ್ ನೀವು ಖರ್ಚು, ಬಾಡಿಗೆ, ಹೋಗಿದ್ದು, ಊಟ, ತಿಂಡಿ ಸರ್ ಇದೆಲ್ಲ ತೆಗೆದ್ರೆ ನಿಮ್ದು 500 ರೂಪಾಯಿ ಖರ್ಚಾಗಿರ್ತದೆ, ಹೌದಲ್ವಾ. 500 ರೂಪಾಯಿ ನಿಮ್ದು ಖರ್ಚಾಗಿರುತ್ತೆ, ನೀವು ದುಡ್ದಿರೋದು 200 ರೂಪಾಯಿ. ಅದು ಕರೆಕ್ಟಾಗಿ ದುಡ್ಡು ಕೊಟ್ರೆ ಸರ್ ಅವರು,
ಎಸ್ ಸರ್ ದುಡ್ಡು ಕೊಟ್ಟರೆ 200 ರೂಪಾಯಿ ದುಡ್ದಿರ್ತೀರಾ, ಇಲ್ಲಾಂದ್ರೆ 200 ರೂಪಾಯಿ ಕಳೆದಿರ್ತೀರಾ, 500 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು. ಯಾಕಂದ್ರೆ ಮೋಟಿವೇಶನ್ ಇರ್ತದೆ ನಿಮಗೆ, ಎಸ್ ನೀವು ಮಾಡಿ, ಆ ರೀತಿ ಮಾಡಿ, ಈ ರೀತಿ ಆಗುತ್ತೆ, ಆ ರೀತಿ ಆಗುತ್ತೆ ಅಂತೇಳಿ ನೀವು ಮೋಟಿವೇಶನ್ ಮೇಲೆ ಮಾಡ್ತೀರಾ. 3 ವರ್ಷ, 1 ವರ್ಷ, 4 ವರ್ಷ ಮಾಡ್ತೀರಾ, ಬಿಸ್ನೆಸ್ ಆಗೋದಿಲ್ಲ, ನೆಗೆಟಿವಿಟಿ ಹೊರಗಡೆ ಹರಡುತ್ತದೆ, ಬಿಸ್ನೆಸ್ ಬಿಟ್ಟು ಡೈರೆಕ್ಟ್ ಸೆಲ್ಲಿಂಗ್ ಬಿಟ್ಟು ಬೇರೆ ಮತ್ತೆ ಜಾಬಿಗೆ ಹೋಗ್ಬಿಡ್ತೀರಾ. ಇದು ಎಷ್ಟೋ ಸಾವಿರ ಜನಗಳ ಉದಾಹರಣೆ ಇದೆ ಸರ್. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇಷ್ಟೇ, ಇಲ್ಲಿ ಇನ್ಸ್ಟೆಂಟ್ ರಿಟೇಲ್ ಪ್ರಾಫಿಟ್ ಇರೋದ್ರಿಂದ ಸರ್, ನೀವು ಇಲ್ಲಿ 1,000 ರೂಪಾಯಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ 1,000 ರೂಪಾಯಿ ಪ್ರಾಡಕ್ಟ್ ಫ್ರೀ ಇದೆ. 1,000 ರೂಪಾಯಿ ನೀವು ಪೆಟ್ರೋಲ್, ಡೀಸೆಲ್, ಊಟ 500 ರೂಪಾಯಿ ಖರ್ಚು ಮಾಡಿದ್ರು ಮನೆಗೆ 500 ರೂಪಾಯಿ ನೀವು ಉಳಿಸ್ಕೊಂಡು ಹೋಗ್ಬೋದು ಸರ್. ಇದು SHPL ನ ಒಂದು ಪವರ್. ಅರ್ಥ ಆಗ್ತಿದೆಯಾ? ಇದು ಮೊದಲ ಇನ್ಕಮ್ ನಿಮಗೆ ಅರ್ಥ ಆಗಿರ್ಬೋದು ಸರ್, ರಿಟೇಲ್ ಪ್ರಾಫಿಟ್. ಈ ಎರಡನೇ ಇನ್ಕಮ್ ನಿಮಗೆ ಕೊಡ್ತೀನಿ ಸರ್, ಟೀಮ್ ಬೋನಸ್. ಏನು ಸರ್ ಇದು? ಟೀಮ್ ಬೋನಸ್ ಅಂದ್ರೆ ಇದು ನಿಮಗೆ ನೋಡಿ, ಟೀಮ್ ಬೋನಸ್ ಯಾವ ರೀತಿ ಕೊಡ್ತಾರೆ ಅಂತ ನಿಮಗೆ ಒಂದೊಂದು ಹೇಳ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್. ನೋಡಿ, ಇದು 2 ಲೆಗ್ ಜನರೇಷನ್ ಪ್ಲಾನ್ ಸರ್. ಇದು 2 ಲೆಗ್ ಜನರೇಷನ್ ಪ್ಲಾನ್. ಹಾಗಾಗಿ ನಿಮ್ಗೆ ಇಲ್ಲಿ 2 ಲೆಗ್ ಜನರೇಷನ್ ಪ್ಲಾನ್ ಇಂದ ನೀವು 100% ಎಲ್ಲಾ ರೀತಿಯ ಇನ್ಕಮ್ ನೀವು ಪಡ್ಕೊಬಹುದು. ಟೀಮ್ ಬೋನಸ್ ಸರ್ ಏನಿದು ಸರ್? ಟೀಮ್ ಬೋನಸ್ ಅಂತ ಹೇಳ್ತಾರೆ ನಿಮಗೆ 10%. ಇದೇನು ಟೀಮ್ ಬೋನಸ್ 10% ಸರ್? ಇದು ಸರ್, ಇದು ಟೀಮ್ ಬೋನಸ್ ಅಂದ್ರೆ ನಿಮ್ಗೆ ಇದು 2 ಲೆಗ್ ಇದೆ. ಇದು ಎ ಅಸೋಸಿಯೇಟ್ ಒಬ್ರು ಇದ್ದಾರೆ, ನಿಮಗೆ ಬಿ ಅಸೋಸಿಯೇಟ್ ಒಬ್ರು ಇದ್ದಾರೆ, ರೈಟ್ ಸರ್? ಇದು ವೀಕ್ಲಿ ಇನ್ಕಮ್ ಸರ್. ಇದು ವೀಕ್ಲಿ ಇನ್ಕಮ್ ಇದೆ ಸರ್ ನಿಮಗೆ. ಇದು ವಾರದ ಇನ್ಕಮ್ ಬರುತ್ತೆ. ನಾನು ಮೊದಲೇ ನಿಮ್ಗೆ ಹೇಳಿದೆ, ಇಲ್ಲಿ ಯಾವುದರಿಂದ ಪರ್ಚೇಸ್ ಮಾಡ್ತೀರಾ ವಾರದಲ್ಲಿ ನೀವು 3 ಲಕ್ಷ ಗಳಿಸಬಹುದು, ಅಥವಾ 2 ಲಕ್ಷ ಗಳಿಸಬಹುದು, ಅಥವಾ ನೀವು 1.5 ಲಕ್ಷ ಗಳಿಸಬಹುದು, ಅಥವಾ 1.25 ಲಕ್ಷ ಗಳಿಸಬಹುದು ಅಂತೇಳಿ. ಫಾರ್ ಎಕ್ಸಾಂಪಲ್ ನೋಡಿ, ಎ ಗ್ರೂಪ್ ಇಂದ ಸರ್ ಇಲ್ಲಿ ಒಂದು 50,000 ಬಿಸ್ನೆಸ್ ವ್ಯಾಲ್ಯೂಮ್ ಬಂದಿದೆ. ಬಿ ಗ್ರೂಪ್ ಇಂದ ಒಂದು 60,000 ಬಿಸ್ನೆಸ್ ವ್ಯಾಲ್ಯೂಮ್ ನಿಮಗೆ ಈ ವಾರದಲ್ಲಿ ಬಂದಿದೆ ಸರ್. ಇಲ್ಲಿ ಸಣ್ಣದು ಯಾವ್ದಿದೆ ಸರ್? ಸಣ್ಣದು 50,000 ಇದೆ, ಹೌದಲ್ವಾ? 50,000ಕ್ಕೆ 50,000 ಮ್ಯಾಚ್ ಮಾಡ್ತಾರೆ. ನಿಮ್ಗೆ ಇಲ್ಲಿ ಸರ್ 5,000 ರೂಪಾಯಿ ಕಂಪನಿ ಈ ವಾರದಲ್ಲಿ ನಿಮ್ಗೆ ಕೊಡುತ್ತೆ. ಉಳಿದಂತ 10,000 BV ಇದೆಯಲ್ಲ ಸರ್, ಇದು ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ ಫಾರ್ ನೆಕ್ಸ್ಟ್ ವೀಕ್. ನೋಡಿ ಎಷ್ಟು ಬ್ಯೂಟಿ ಇದೆ ಸರ್ ಇದು. ಯಾಕಂದ್ರೆ ತುಂಬಾ ಜಾಗದಲ್ಲಿ ಏನಾಗುತ್ತೆ, ಇಲ್ಲಿ ಪ್ರತಿ ತಿಂಗಳು ಪ್ರತಿ ವಾರ ನೀವು ಮ್ಯಾಚ್ ಮಾಡಿದ್ದು ದುಡ್ಡು ಕೊಡ್ತಾರೆ, ಉಳಿದಿದ್ದು ಫ್ಲಶ್ ಔಟ್ ಮಾಡಿಬಿಡ್ತಾರೆ. ಅದರಿಂದ ಎಷ್ಟೋ ಜನ ಇವತ್ತು ಲೀಡರ್ಸ್ಗಳಿಗೆ ತೊಂದರೆ ಆಗ್ತದೆ. SHPL ನೀವು ಏನು 5,000 BV ಮ್ಯಾಚ್ ಮಾಡಿದ್ರಿ, ಅದಕ್ಕೆ ಇಲ್ಲಿ 55,000 BV ಮ್ಯಾಚ್ ಮಾಡಿದ್ರಿ, ಅದಕ್ಕೆ 5,000 ಹಣವನ್ನು ಕೊಡ್ತು. ಅಂಡ್ ದೆನ್ ಉಳಿದಂತ 10,000 BVನ ಇದು ಕ್ಯಾರಿ ಫಾರ್ವರ್ಡ್ ಮಾಡ್ತು ಸರ್ ನೆಕ್ಸ್ಟ್ ವೀಕಿಗೆ. ಆ ರೀತಿ ನಿಮ್ಮ ಒಂದು BV ಇದ್ರು ಸರ್, ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ ಆಗ್ತಾ ಹೋಗ್ತದೆ. ಯಾಕಂದ್ರೆ ಮುಂದೆ ಅದರಿಂದ ತುಂಬಾ ಬೆನಿಫಿಟ್ ಇದೆ, ಅದು ನಾನು ನಿಮಗೆ ಹೇಳ್ತೀನಿ. ಯಾಕಂದ್ರೆ ಎಷ್ಟೋ ಜನ ಲೀಡರ್ಸ್ಗಳಿಗೆ ಸರ್ ಒಂದ್ ಸೈಡ್ ಜಾಸ್ತಿ ಇರುತ್ತೆ, ಒಂದ್ ಸೈಡ್ ಕಮ್ಮಿ ಇರುತ್ತೆ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅವ್ರ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ತುಂಬಾ ಜಾಗದಲ್ಲಿ ಇಲ್ಲಿ ಸಿಂಗಲ್ ಲೈನ್ ನಿಮ್ಗೆ ಇನ್ಕಮ್ ಬರುತ್ತೆ, ಅದು ನಾನು ಮುಂದೆ ಹೇಳ್ತೀನಿ, ನೀವು ತಿಳಿಬಹುದು. ಹಾಗಾಗಿ ನೋಡಿ, ನಾನು ನಿಮಗೆ ಮೊದಲೇ ಹೇಳಿದೆ ಯಾಕೆ 9,000 BV ಇಂದ ಮಾಡಿ ಅಂತ ಹೇಳಿದ್ರೆ ಸರ್, ನೀವು ಇಲ್ಲಿ ವಾರದಲ್ಲಿ ಸರ್ ನೀವೇನಾದ್ರೂ 9,000 BV ಇಂದ ಆಕ್ಟಿವೇಶನ್ ಮಾಡಿದ್ರೆ ವಾರಕ್ಕೆ 3 ಲಕ್ಷ ತಗೊಬಹುದು ಟೀಮ್ ಬೋನಸ್ ಅಲ್ಲಿ. ಎಸ್ ಸರ್, ಈ ಜಾಗದಲ್ಲಿ ನೀವು ವಾರಕ್ಕೆ 3 ಲಕ್ಷ ತಗೊಬಹುದು. ಅಥವಾ ಸರ್ ನೀವೇನಾದ್ರೂ ಇಲ್ಲಿ 6,000 BV ಇಂದ ಮಾಡಿದ್ರೆ ಸರ್ ನೀವು ಇಲ್ಲಿ ವಾರಕ್ಕೆ 2 ಲಕ್ಷ ತಗೊಬಹುದು. ಅಥವಾ ಸರ್ ನೀವು 3,000 BV ಇಂದ ಮಾಡಿದ್ರೆ ವಾರಕ್ಕೆ 1.5 ಲಕ್ಷ ತಗೊಬಹುದು. ಅಥವಾ 500 BV ಮಾಡಿದ್ರೆ 1.25 ಲಕ್ಷ ತಗೊಬಹುದು. ಈಗಲೇ ನಾವು ಡಿಸೈಡ್ ಮಾಡಿ, ಎಸ್ ಸರ್ 100% ಆಗಿ ನಾವು ಬಿಸ್ನೆಸ್ ಮಾಡಕ್ ಬಂದಿದೀವಿ ಅಂದಮೇಲೆ ಸರ್ ಹೆದರುವಂತ ಅವಶ್ಯಕತೆ ಇಲ್ಲ. ನಾವು 9,000 BV ಇಂದ ನಮ್ಮ ಐಡಿನ ಆಕ್ಟಿವೇಶನ್ ಮಾಡ್ಕೊಂಡ್ಬಿಟ್ರೆ ನಾವು ಸೇಫ್ ಅಂಡ್ ಸೆಕ್ಯೂರ್ ಆಗ್ತೀವಿ ಲೈಫಲ್ಲಿ ಒನ್ ಟೈಮ್. ಮತ್ತೆ ನಿಮಗೆ ಪ್ರತಿ ಸಲ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ನಿಮಗೆ ಅನ್ಬೋದು, ಹಾಗಾದ್ರೆ ವಾರಕ್ಕೆ ಎಷ್ಟು ಅನ್ಬೋದು ಸರ್? ವೀಕ್ಲಿ ನಿಮಗೆ ಕಂಪನಿ ಕೊಡ್ತಿದೆ ಅಲ್ಲಿ ಕೆಪಾಸಿಟಿ 3 ಲಕ್ಷ ರೂಪಾಯಿಯನ್ನ ಪಡೆಯುವಂತ ಸ್ವರ್ಣ ಅವಕಾಶ ಓನ್ಲಿ ಫ್ರಮ್ ಟೀಮ್ ಬೋನಸ್. ಓನ್ಲಿ ಫ್ರಮ್ ಟೀಮ್ ಬೋನಸ್ ಇಂದ ನೀವು 3 ಲಕ್ಷ ರೂಪಾಯಿನಲ್ಲಿ ಪಡೆಯಬಹುದು. ಕ್ಯಾರಿ ಫಾರ್ವರ್ಡ್ ಆಗುತ್ತೆ. BV ನಿಮಗೆ ಯಾವತ್ತು ಬೇಕಾದ್ರೂ ಉಳಿದಿರೋಂಥ BVನ ನೀವು ಲೆಫ್ಟ್ ರೈಟ್ ಸೈಡ್ ಎಲ್ಲಿ ಬೇಕಾದ್ರೂ ಬಂದು ಮ್ಯಾಚ್ ಮಾಡ್ಕೊಂಡು ನೀವು ತಗೊಬಹುದು ಸರ್. ಈ ಒಂದು ಬ್ಯೂಟಿ. ಎಸ್, ಈಗ ನಿಮಗೆ ಅರ್ಥ ಆಯ್ತು ಸರ್ ಟೀಮ್ ಬೋನಸ್ ಇಂದು. ನೆಕ್ಸ್ಟ್ ಇನ್ಕಮ್ ನಾನು ಹೇಳಕ್ ಹೋಗ್ತಾರೆ ಸರ್ ನಿಮ್ಗೆ. ಇದು ಇನ್ನೊಂದು ಮಾತು ಹೇಳ್ತೀನಿ, ಇದು ಕ್ಲೋಸಿಂಗ್ ವೀಕ್ಲಿ ಆಗುತ್ತೆ. ಯಾವಾಗ ಆಗುತ್ತೆ ಅಂದ್ರೆ ಇದು 7ನೇ ತಾರೀಕು 14/21 ತಿಂಗಳ ಕೊನೆಯಲ್ಲಿ ನಿಮಗೆ ಇದು ಕ್ಲೋಸಿಂಗ್ ಆಗುತ್ತೆ. ಇದು ಆಟೋ ವಿಡ್ರಾಲ್ ಆಗಿ ನಿಮ್ಮ ಅಕೌಂಟ್ಗೆ ಹಣ ಬರ್ತದೆ. ಓಕೆ, ಸೊ ಇದು ನಿಮಗೆ ಇನ್ಕಮ್ಗೆ 2 ಸ್ಪಾನ್ಸರ್ಸ್ ನೀವು ಮಾಡಿರ್ತೀರಾ ಸರ್. ವೆರಿ ಗುಡ್. ನೋಡಿ, ಯಾವಾಗ ನೀವು 9,000 BV ಇಂದ ಆಕ್ಟಿವ್ ಮಾಡ್ತೀರಾ ಐಡಿ ನಿಮ್ಗೆ ಇಲ್ಲಿ 9K ಕ್ಲಬ್ ಅಲ್ಲಿ ಬರ್ತೀರಾ. ನೀವು 9K ಕ್ಲಬ್ ಅಂತ ಹೇಳ್ತಾರೆ ಕಂಪನಿ. ಇದು ನಿಮ್ಗೆ ಸ್ಪೆಷಲಿ ಸ್ನೇಹಿತರೆ, ಇದು ನಿಮ್ಗೆ ತುಂಬಾ ಮುಂದೆ ಬೆನಿಫಿಟ್ ಆಗುತ್ತೆ. 9K ಅಂದ್ರೆ 9,000 ಕ್ಲಬ್ ಅಲ್ಲಿ ನೀವು ಬರ್ತೀರಾ. ಯಾಕಂದ್ರೆ ಇಲ್ಲಿ ಪ್ರೆಸ್ಟೀಜಿಯಸ್ ಕ್ಲಬ್, ಇದು ಪ್ರೆಸ್ಟೀಜಿಯಸ್ ಕ್ಲಬ್ ಸರ್. ಅದಕ್ಕೆ ನಾನು ಹೇಳಿದ್ದು 9,000 BV ಇಂದ ಮಾಡ್ಕೊಳ್ಳಿ, ಮುಂದೆ ನಿಮಗೆ ತುಂಬಾ ರೀತಿಯ ಉಪಯೋಗಗಳಿದೆ ಅಂತೇಳಿ. ಓಕೆ, ಹಾಗಾಗಿ ನೀವು 9K ಕ್ಲಬ್ ಅಲ್ಲೂ ಬರ್ತೀರಾ. ಇದರಿಂದ ಆಲ್ರೆಡಿ ತುಂಬಾ ಬೆನಿಫಿಟ್ಸ್ ಇದೆ, ನಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಇದು 2ನೇ ಇನ್ಕಮ್ ಸರ್. ಈಗ ಸರ್ ನಾನು 3rd ಇನ್ಕಮ್ ಬರ್ತಾ ಇದ್ದೀನಿ.
ವೆರಿ ಇಂಪಾರ್ಟೆಂಟ್, ನೋಡ್ತಾ ಹೋಗಿ. ಇದು ಟೀಮ್ ಬಿಲ್ಡಿಂಗ್ ಬೋನಸ್ ಅಂತ ಹೇಳ್ತಾರೆ ಅಲ್ವಾ ಸರ್? ಟೀಮ್ ಬಿಲ್ಡಿಂಗ್ ಬೋನಸ್. ಇದು 10%. ಟೀಮ್ ಬಿಲ್ಡಿಂಗ್ ಬೋನಸ್ 10%. ಇದಕ್ಕೆ TBB ಅಂತ ಹೇಳ್ತಾರೆ. ಎಸ್ ಸರ್. ಸೊ ಇದು TBB ಅಂದ್ರೆ ಎಸ್ ನೀವು ನೋಡ್ಬೋದು ಸರ್, ಇದು 2 ಲೆಗ್ ಗೀರ್ ಅಂತದ್ದು. ಇಲ್ಲಿ ಏನು ಎಕ್ಸ್ಟ್ರಾ ಲೆಗ್ ನಿಮ್ಗೆ ಇಲ್ಲಿ ಮಾಡುವಂತ ಅವಶ್ಯಕತೆ ಇರಲ್ಲ ಸರ್. ವಂಡರ್ಫುಲ್ ಒಂದು ಆಪರ್ಚುನಿಟಿ ನಿಮ್ಗೆ ಇದರಲ್ಲಿ. ಇದು ಯಾವ ರೀತಿ ಅಂದ್ರೆ ಸರ್ ನೋಡಿ, ಟೀಮ್ ಬಿಲ್ಡಿಂಗ್ ಬೋನಸ್ ಅಲ್ಲಿ ಸರ್ ನಿಮ್ದು ಆಲ್ರೆಡಿ ಒಂದ್ ಸೈಡ್ ನಾನು ಮೊದಲು ಹೇಳ್ದಂಗೆ ಒಂದ್ ಸೈಡ್ ನಿಮ್ದು ಇಲ್ಲಿ 50,000 BV ಬಂದಿತ್ತು, ಒಂದ್ ಸೈಡ್ 60,000 BV ಆಲ್ರೆಡಿ ಬಂದಿತ್ತು. ಇಲ್ಲಿ ನಿಮಗೆ ಅದ್ರ ಇನ್ಕಮ್ ಆಲ್ರೆಡಿ ಟೀಮ್ ಬೋನಸ್ ನೀವು ತಗೊಂಡಿದ್ರೆ ಹೌದಲ್ವಾ? ನೋಡಿ ಇಲ್ಲಿ 50-60 ಬಂದಿದೆ, ಮ್ಯಾಚ್ ಮಾಡಿ ಕಂಪ್ನಿ ಕೊಟ್ಟಿದೆ, ಉಳಿದು ಕ್ಯಾರಿ ಫಾರ್ವರ್ಡ್ ಆಗಿದೆ. ಸೊ ನಿಮ್ಗೆ ಇಲ್ಲಿ ಈಸಿ ಆಯ್ತು, ರೈಟ್ ಸರ್? ಇಲ್ಲಿ 50-60 ನೀವು ಬಂದಿದೆ ಆಲ್ರೆಡಿ. ಇದು ನಿಮ್ಮ A ಅಸೋಸಿಯೇಟ್, ಇವರು ನಿಮ್ಮ B ಅಸೋಸಿಯೇಟ್, ರೈಟ್ ಸರ್? ಇದು ಜಸ್ಟ್ ಬೈಫರ್ಗೇಷನ್ ಮಾಡ್ತೀನಿ ನೋಡಿ. ಇದನ್ನ 50,000 ನಾನು ಫಾರ್ ಎಕ್ಸಾಂಪಲ್ 25 ಮಾಡ್ತೀನಿ ಸರ್. ಅದೇ ರೀತಿ ಇಲ್ಲಿ ನಾನು ನಿಮಗೆ ಸರ್ ಈ ಜಾಗದಲ್ಲಿ 60ನ 30 ಮಾಡ್ತೀನಿ ನಾನು. ಓಕೆ, ಇಷ್ಟಿದೆ ಸರ್. ಈಗ ನಿಮಗೆ ಯಾವ ರೀತಿ ಟೀಮ್ ಬೋನಸ್ 10% ಬಂತು, ಈ ವ್ಯಕ್ತಿಗೆ 25,000 20,000 BV ಮ್ಯಾಚ್ ಆಗಿರಿಂದ ಇವರಿಗೆ 2,500 ಬಂದಿರ್ತದೆ ಹಣ, ಹೌದಲ್ವಾ? ಇವರಿಗೆ 30,000 BV ಮ್ಯಾಚ್ ಮಾಡಿದಕ್ಕೆ ಇವರಿಗೆ 3,000 ಬಂದಿರ್ತದೆ ಹಣ. ಯಾಕಂದ್ರೆ ಸ್ಪಾನ್ಸರ್ ನೀವೇ ಸರ್, ಇದಕ್ಕೆ ನೀವೇ ಸ್ಪಾನ್ಸರ್ ಆಗಿದ್ದೀರಾ. ಹಾಗಾಗಿ ಎ ಅನ್ನೋ ವ್ಯಕ್ತಿಯಿಂದ ನೀವೇ ಸ್ಪಾನ್ಸರ್ ಆಗಿದ್ರಿ, 2,500 ತಗೊಂಡಿದ್ರೆ ನಿಮ್ಮ ಅಸೋಸಿಯೇಟ್ ಅದರ 10% ನಿಮಗೆ 250 ರೂಪಾಯಿ ಕಂಪನಿ ಕೊಡುತ್ತೆ. ಬಿ ಅನ್ನೋ ವ್ಯಕ್ತಿ ಸರ್ ಇಲ್ಲಿ 3,000 ತಗೊಂಡಿದ್ದಾರೆ, ಅದರ 10% ನಿಮಗೆ 300 ರೂಪಾಯಿ ಕೊಡುತ್ತೆ. ಸರ್ ಒಂದು ವಿಷಯ, 200-300 ರೂಪಾಯಿ ಅಷ್ಟೇ ಅಲ್ಲ, ನಾನು ಹೇಳಿದೆ ಒಬ್ಬ ವ್ಯಕ್ತಿ ನಿಮ್ಮ ಕೆಳಗಡೆ ಯಾರಾದರೂ ಸರ್ ತಿಂಗಳಿಗೆ 12 ಲಕ್ಷ ತಗೊಳ್ಳಂತರು ಬಂದ, ಯಾಕಂದ್ರೆ 9,000 BV ಆಕ್ಟಿವೇಶನ್ ಮಾಡಿದರೆ ವಾರಕ್ಕೆ 3 ಲಕ್ಷ ತಗೊಂತಾರೆ, 12 ಲಕ್ಷ ತಗೊಳ್ಳೋರು ಬಂದಿದ್ದಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಇದು ಸಿಂಗಲ್ ಲೈನಲ್ಲಿ ನಿಮಗೆ ಬರುತ್ತೆ. ಯಾರೋ ಕೆಳಗಡೆ ಒಬ್ಬ ವ್ಯಕ್ತಿ ನಿಮ್ದು ಸರ್ ವಾರಕ್ಕೆ 3 ಲಕ್ಷ ತಗೊಂತಿದ್ದಾರೆ ಅಂದ್ರೆ ತಿಂಗಳಿಗೆ ಎಷ್ಟು ತಗೊಂತಾರೆ ಸರ್? ವಾರಕ್ಕೆ 3 ಲಕ್ಷ ಅಂದ್ರೆ ತಿಂಗಳಿಗೆ 12 ಲಕ್ಷ ರೂಪಾಯಿನವರು ತಗೊಂತಿದ್ದಾರೆ, ಹೌದಲ್ವಾ? 12 ಲಕ್ಷ 10% ತಕ್ಷಣ 1,20,000 ರೂಪಾಯಿನ ನೀವು ತಗೊಬಹುದು. ಸ್ವಲ್ಪ ಆಲೋಚನೆ ಮಾಡಿ ಕಂಪ್ನಿಯ ಪ್ಲಾನ್ನ ನಮ್ಮ ಕಂಪ್ನಿಯ ಪ್ಲಾನ್ನ ಪವರ್ನ. ಯಾಕಂದ್ರೆ ನೀವು ಯಾವುದೇ ರೀತಿಯ ಎಷ್ಟು ಜನಕ್ಕೆ ಬೇಕಾದ್ರೂ ನೀವು ಸ್ಪಾನ್ಸರ್ ಮಾಡಬಹುದು ಸರ್. ಇನ್ನೊಂದು ಬ್ಯೂಟಿ ಸಿಂಗಲ್ ಲೈನ್ ಅಂತ ಹೇಳಿದ್ರೆ, ಯಾವ ರೀತಿ ಸಿಂಗಲ್ ಲೈನ್ ಅಲ್ಲಿ ಕಂಪ್ನಿ ಕೊಡುತ್ತೆ ನಿಮಗೆ ಇನ್ಕಮ್, ಸಿಂಗಲ್ ಲೈನ್ ಅಲ್ಲಿ ಇನ್ಕಮ್ ಯಾವ ರೀತಿ ಕೊಡುತ್ತೆ ಕಂಪ್ನಿ ಅಂತ ನಿಮಗೆ ಹೇಳ್ತೀನಿ ಸರ್. ನೋಡಿ ಜಸ್ಟ್ ನಿಮಗೆ ಇದು 2 ಲೆಗ್ ಇದೆ, ಹೌದಲ್ವಾ? ಈಗ ನಿಮಗೆ ಇದೇ ಬಿಸ್ನೆಸ್ ಸರ್, ಒಂದು ಸೈಡ್ ಬಿಸ್ನೆಸ್ ಆಗಿದೆ ಸರ್, ಇನ್ನೊಂದು ಸೈಡು ನಿಮಗೆ ಒಂದು ಸೈಡ್ ಬಿಸ್ನೆಸ್ ಈ ಮಂತ್ ಅಲ್ಲಿ ಇಲ್ಲ, ಟೋಟಲ್ 0 ಇದೆ, ರೈಟ್? ಒಂದೇ ಸೈಡ್ ಬಿಸ್ನೆಸ್ ಇರೋದು ನಿಮಗೆ, ಒಂದೇ ಸೈಡ್ ನಿಮಗೆ ಬಿಸ್ನೆಸ್ ಇರೋದು, ಹೌದಲ್ವಾ? ಈಗ ಈ ಸೈಡ್ ಬಿಸ್ನೆಸ್ ಇಲ್ಲ, ಇದಕ್ಕೂ ಸ್ಪಾನ್ಸರ್ ನೀವೇ ಮಾಡಿದ್ರೆ ಸರ್, ಇಲ್ಲೂ ಸ್ಪಾನ್ಸರ್ ನೀವೇ ಕೊಟ್ಟಿದ್ರೆ, ಎಕ್ಸ್ಟ್ರೀಮ್ ರೈಟ್ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ನೀವು ಸ್ಪಾನ್ಸರ್ ಮಾಡಬಹುದು. ಇಲ್ಲಿ 3 ವ್ಯಕ್ತಿ, ಇಲ್ಲಿ 4ನೇ ವ್ಯಕ್ತಿಗೆ ನೀವೇ ಸ್ಪಾನ್ಸರ್ ಮಾಡಿದಿರ, ರೈಟ್ ಸರ್? ಈ 4 ವ್ಯಕ್ತಿಗಳು ಯಾರು ಸರ್ ಸ್ಪಾನ್ಸರ್? ಈ ವ್ಯಕ್ತಿಗೂ ನೀವೇ ಸ್ಪಾನ್ಸರ್ ಇದ್ದೀರಾ, ಎಗೆ, ಬಿಗೂ ನೀವೇ ಸ್ಪಾನ್ಸರ್ ಇದ್ದೀರಾ, ಸಿಗೂ ನೀವೇ ಇದ್ದೀರಾ, ಡಿಗೂ ನೀವೇ ಇದ್ದೀರಾ. ಇದು ಎ, ಇದು ಬಿ, ಇದು ಸಿ, ಇದು ಡಿ. ನೋಡಿ ಈ ಕಡೆ ವ್ಯಾಪಾರನೇ ಇಲ್ಲ, 0 ಇದೆ ಒಂದ್ ಲೈನ್ ಅಲ್ಲಿ ನಿಮ್ಮ ಸ್ಪಾನ್ಸರ್ಗಳು ಟೀಮ್ ಬೋನಸ್ ತಗೊಂಡಿದ್ದಾರೆ. ಎ ಅನ್ನೋ ವ್ಯಕ್ತಿ ಸರ್ ಇಲ್ಲಿ ಫಾರ್ ಎಕ್ಸಾಂಪಲ್ 3 ಲಕ್ಷ ತಗೊಂಡ್ರು ಸರ್, ನಿಮಗೆ 30,000 ಬಂತು. ಬಿ ಅನ್ನೋ ವ್ಯಕ್ತಿ ಸರ್ 5 ಲಕ್ಷ ತಗೊಂಡ್ರು ಸರ್, ನಿಮಗೆ 50,000 ಬಂತು. ಎಸ್ ಸಿ ಅನ್ನೋ ವ್ಯಕ್ತಿ ಸರ್ 1 ಲಕ್ಷ ತಗೊಂಡ್ರು ಸರ್, ನಿಮಗೆ 10,000 ಬಂತು. ಅಂದ್ರೆ ಡಿ ಅನ್ನೋ ವ್ಯಕ್ತಿ ಸರ್ 2 ಲಕ್ಷ ತಗೊಂಡ್ರು, ನಿಮಗೆ 20,000 ಬಂತು. ಅಂದ್ರೆ ನಿಮಗೆ ಸಿಂಗಲ್ ಲೈನಲ್ಲೂ ಸರ್ ನೀವು ಕೊಟ್ಟಿರಂತ ಸ್ಪಾನ್ಸರ್ಗಳು ಯಾರಿದ್ದಾರೆ, ಆ ಸ್ಪಾನ್ಸರ್ನ ಇನ್ಕಮ್ ನಿಮಗೆ ಕಂಪನಿ ಕೊಡುತ್ತೆ. ಸೂಪರ್ ಅಲ್ಲ ಸರ್? ಸ್ವಲ್ಪ ಆಲೋಚನೆ ಮಾಡಿ. ಎಷ್ಟೋ ಜನಗಳು ಇವತ್ತು ಒಂದ್ ಲೈನಲ್ಲಿ ಬಿಸ್ನೆಸ್ ಇರುತ್ತೆ, ಒಂದ್ ಲೈನಲ್ಲಿ ಬಿಸ್ನೆಸ್ ಇರಲ್ಲ, ತುಂಬಾ ಪ್ರಾಬ್ಲಮ್ ಇರ್ತಾರೆ. ಇಲ್ಲಿ ಸಿಂಗಲ್ ಲೈನಲ್ಲೂ ಕಂಪ್ನಿ ನಿಮಗೆ ಇನ್ಕಮ್ ಕೊಡ್ತಾ ಇದೆ ಸರ್. ನೀವು ಮಾಡುವಂತ ಪ್ರತಿಯೊಂದು BV ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ, ನೀವು ಮಾಡುವಂತ ಪ್ರತಿಯೊಂದು BV ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಅದು ನಿಮಗೆ ಮುಂದೆ ಅಚೀವ್ಮೆಂಟ್ಗೂ ನಿಮಗೆ ಬರುತ್ತೆ, ರಿವಾರ್ಡ್ಸ್ ಬರುತ್ತೆ, ಅವಾರ್ಡ್ಸ್ ಬರುತ್ತೆ ಸರ್. ನೆಕ್ಸ್ಟ್ ನಾನು ಹೇಳಕ್ ಹೋಗ್ತಾರೆ ಅಂದ್ರೆ 1, 2, 3 ಇನ್ಕಮ್ ಆಯ್ತು ಸರ್. ಈಗ 4ನೇ ಇನ್ಕಮ್ ನಾನು ನಿಮಗೆ ಬರ್ತಾ ಇದ್ದೀನಿ, ಜಸ್ಟ್ ಹೊಡೆದಿ ಆ್ಯಂಡ್ ಲೀಡರ್ಶಿಪ್ ಬೋನಸ್ ಅಂತ ಹೇಳ್ತಾರೆ. ಏನ್ ಸರ್ ಇದು? ಲೀಡರ್ಶಿಪ್ ಬೋನಸ್. ಲೀಡರ್ಶಿಪ್ ಬೋನಸ್ ನಿಮಗೆ ಇಲ್ಲಿ ಕಂಪ್ನಿ 35% ಕಂಪ್ನಿ ಟರ್ನ್ ಓವರ್ ಇಂದ ಕೊಡುತ್ತೆ ಸರ್. ಎಷ್ಟು ಬ್ಯೂಟಿ ಇದೆ ಪ್ಲಾನ್ ಅಲ್ಲಿ ನೋಡಿ. ನೀವು ಮಾಡುವಂತ ಪ್ರತಿಯೊಂದು BVನೂ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಮುಂದೆ ನಾನು ಹೇಳ್ತಂತ ಲೀಡರ್ಶಿಪ್ ಬೋನಸ್ ಅಲ್ಲಿ ನಿಮ್ಗೆ ಸರ್ ತುಂಬಾ ವಂಡರ್ಫುಲ್ ಆಗಿರುವಂತ ನಿಮ್ಮ ಅಚೀವ್ಮೆಂಟ್ ಆಗುತ್ತೆ.
ಇನ್ನು ಮುಂದೆ ಸರ್ ತುಂಬ ನಿಮ್ಮ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗಿ ಸರ್. ಮೊದಲ ನಿಮಗೆ ಇಲ್ಲಿ ಸರ್ ನಮ್ದು ಒಂದು ಲೆವೆಲ್ ಇದೆ, ಸಿಲ್ವರ್ ಅಂತ ಹೇಳ್ತಾರೆ. ಸಿಲ್ವರ್ ಸರ್ ನೀವು ಆಗಬೇಕು ಅಂದ್ರೆ ಸರ್ ಇಲ್ಲಿ ನಿಮಗೆ ಕೇವಲ ಸಿಲ್ವರ್ಗೆ ನೀವು ಸಿಲ್ವರ್ ಅಚೀವರ್ ನೀವು ಆಗಬೇಕಂದ್ರೆ ಸರ್ ನಿಮ್ಮ ಎ ಗ್ರೂಪ್ ಇದೆ, ನಿಮ್ಮ ಬಿ ಗ್ರೂಪ್ ಇದೆ. ಎ ಗ್ರೂಪಿಂದ ಯಾವಾಗ 15,000 ಬಿ ಬರುತ್ತೆ, ಬಿ ಗ್ರೂಪಿಂದ 15,000 ಬಿ ಬರುತ್ತೆ ಸರ್, ನಿಮಗಿಲ್ಲಿ ಕಂಪ್ನಿ ಸಿಲ್ವರ್ ಅಂತ ಹೇಳುತ್ತೆ. ಕಂಪ್ನಿಲಿ ನಿಮಗೆ ಟೀಮ್ ಮೆಂಟರಿಂಗ್ ಬೋನಸ್ ಅಂತೇಳಿ 5% ಕಂಪ್ನಿ ಟರ್ನ್ ಓವರ್ ಇಂದ ಇದು ಕೊಡುತ್ತೆ. ಕ್ಲಿಯರ್ ಸರ್? ಎಸ್, ನಿಮಗೆ ಇಲ್ಲಿ ಟೀಮ್ ಮೆಂಟರಿಂಗ್ ಬೋನಸ್ ಅಂತ ಕೊಡುತ್ತೆ. ಓಕೆ, ಸೊ ಇದು ನಿಮಗೆ ಕಂಪ್ನಿಯ ರಾಯಲ್ಟಿ ಇನ್ಕಮ್ಗೆ ನೀವು ಆದ್ರಿ. ಮೊದಲ ಇದು ನಿಮಗೆ ಸರ್ ಇಲ್ಲಿ ನಿಮಗೆ ಆಲ್ರೆಡಿ ಆಯ್ತು, ಇದು 4ನೇ ಇನ್ಕಮ್ಗೆ ನೀವು ಎಲಿಜಿಬಲ್ ಆದ್ರಿ. ಇದು ಟೀಮ್ ಮೆಂಟರಿಂಗ್ ಬೋನಸ್ 4th ಇನ್ಕಮ್ ಬಂತು. ಎಸ್, ಸೆಕೆಂಡ್ಲಿ ಸರ್ ನಿಮ್ಗಿಲ್ಲಿ ಗೋಲ್ಡ್ ಅಂತ ಹೇಳ್ತಾರೆ. ಗೋಲ್ಡ್ ಆಗಬೇಕಾದ್ರೆ 30,000 ಬಿಸ್ನೆಸ್ ವ್ಯಾಲ್ಯೂಮ್, 30,000 ಬಿಸ್ನೆಸ್ ವ್ಯಾಲ್ಯೂಮ್ ಯಾವಾಗ ನಿಮಗೆ ಬರುತ್ತೆ ಸರ್ ಆವಾಗ ನೀವು ಗೋಲ್ಡ್ ಆಗ್ತೀರಾ. ಇಲ್ಲಿ ನೋಡಿ ನಿಮಗೆ ಟೀಮ್ ಮೆಂಟರಿಂಗ್ ಬೋನಸ್ ಇಲ್ಲಿ 3% ಕೊಡ್ತಾರೆ. ಬಿಸ್ನೆಸ್ ಡೆವಲಪ್ಮೆಂಟ್ ಫಂಡ್ ಇಲ್ಲಿ ನಿಮಗೆ 3% ಕಂಪ್ನಿ ಕೊಡುತ್ತೆ ಈ ಒಂದು ಗೋಲ್ಡ್ಗೆ. ಅಂದ್ರೆ ಇದು ನಿಮಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಫಂಡ್ ಇಲ್ಲಿ 5ನೇ ಇನ್ಕಮ್ ಆಯ್ತು ಸರ್, ಇದು ಕರೆಕ್ಟ್ ಅಲ್ವಾ? ಸೊ 4ನೇ ಇನ್ಕಮ್ ಟೀಮ್ ಮೆಂಟರಿಂಗ್ ಬೋನಸ್, ಬಿಸ್ನೆಸ್ ಡೆವಲಪ್ಮೆಂಟ್ ನಿಮಗೆ ಇಲ್ಲಿ 5ನೇ ಇನ್ಕಮ್. ಸೊ ಇದು ಗೋಲ್ಡ್ ಆದಾಗ ನಿಮ್ದು ಸರ್. ಥರ್ಡ್ ಒಂದು ನಿಮ್ದು ಪ್ಲಾಟಿನಮ್ ಅಂತ ಹೇಳ್ತಾರೆ. ಪ್ಲಾಟಿನಮ್ಗೆ 50,000 BV ಸರ್. 50,000 BV ಯಾವಾಗ ನಿಮಗೆ ಬರುತ್ತೆ ನೀವು ಪ್ಲಾಟಿನಮ್ ಆಗ್ತೀರಾ ಸರ್. ಇಲ್ಲಿ ನಿಮಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಫಂಡ್ ಟೀಮ್ ಮೆಂಟರಿಂಗ್ ಬೋನಸ್ ನಿಮಗೆ 3%, ಬಿಸ್ನೆಸ್ ಡೆವಲಪ್ಮೆಂಟ್ 3%, ಇಲ್ಲಿ ನಿಮಗೆ 6th ಇನ್ಕಮ್ ಕೊಡ್ತಾರೆ. ಚೈಲ್ಡ್ ಎಜುಕೇಶನ್ ಫಂಡ್ 3%. ಅಲ್ಲಿ ಇಲ್ಲಿ ಟೋಟಲ್ 9% ಆಯ್ತು ಸರ್. ಇಲ್ಲಿ 6% ಆಯ್ತು, ಇಲ್ಲಿ 5% ಆಯ್ತು, ಹೌದಲ್ವಾ ಸರ್? ಇದು ಪ್ಲಾಟಿನಮ್ ಆದ್ರಿ. ಸ್ವಲ್ಪ ಆಲೋಚನೆ ಮಾಡಿ. ಈಗ ನೀವು ಮಾಡ್ತಾ ಇದ್ದೀರಾ ಸರ್, ಇದು 1 ಮಂತಲ್ಲಿ ಮಾಡಿದ್ರು, 2 ಮಂತಲ್ಲಿ ಮಾಡಿದ್ರು, 3 ಮಂತಲ್ಲಿ ಮಾಡಿದ್ರು, ನೀವು BV ಮಾಡ್ತಾ ಇದ್ದೀರಾ. ಇಲ್ಲಿ ಆಲ್ರೆಡಿ ಎಷ್ಟು ಬಂತು ಸರ್ BV? ಇಲ್ಲಿ ಟೋಟಲ್ 3 ಮಂತಿಂದ ನೀವು ಮಾಡಿದಿರಾ 50, 30, 80, 95,000 BV ಒಂದು ಸೈಡ್ ಆಲ್ರೆಡಿ ಬಂದಿದೆ. ಇನ್ನೊಂದು ಸೈಡ್ 95,000 BV ನಿಮಗೆ ಬಂದಿದೆ. ಇದು ಅಕ್ಯುಮುಲೇಷನ್ ಅಲ್ಲಿ ಸರ್. ನೋಡಿ ಈಗ ಪಿಕ್ಚರ್ ಸ್ಟಾರ್ಟ್ ಆಗ್ತದೆ. ಈಗ ನೋಡಿ ನೀವು ಎಂತ ಅದ್ಭುತ ಇದೆ ಸರ್. SHPL ಪ್ಲಾನ್ ಅಲ್ಲಿ ಎಂತ ವಂಡರ್ಫುಲ್ ಆಗಿರೋಂಥ ಒಂದು ಡಿಸೈನ್ ಮಾಡಿದರೆ ಗೋಪಾಲ್ ಸರ್ ಅಂತ ಹೇಳ್ತೀರಾ. ಸರ್ ಇದು ಪವರ್. ಸರ್ ನೋಡಿ, ನೀವು ಇಲ್ಲಿಂದ ಅಕ್ಯುಮುಲೇಷನ್ BVಲೂ ನೀವು ನಿಮ್ಮ ರ್ಯಾಂಕ್ ಅನ್ನು ಅಚೀವ್ ಮಾಡಬಹುದು, ಅಥವಾ ಒಂದೇ ತಿಂಗಳಲ್ಲಿ ಮಾಡಿಬೇಕಾದ್ರೂ ನೀವು ಅಚೀವ್ ಮಾಡಬಹುದು. ಒಂದೇ ತಿಂಗಳಲ್ಲಿ ನೀವು ಮಾಡಿದಿರಾ ಸರ್, ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಒಂದೇ ತಿಂಗಳಲ್ಲಿ ಮಾಡಿದ್ರೆ ನಿಮಗೆ ಇನ್ಕಮ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಯಾವಾಗ 75,000 BV ನಿಮಗೆ ಮ್ಯಾಚ್ ಆಗುತ್ತೆ, ನಿಮಗೆ ಡೈಮಂಡ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಸರ್? ಡೈಮಂಡ್ ಅಂತ ನಿಮ್ಗೆ ಇಲ್ಲಿ ಹೇಳ್ತಾರೆ. ಅವಾಗ ನಿಮಗೆ ಸರ್ ಇಲ್ಲಿ ಎಲ್ಲೂ ಸೆಲ್ಫ್ ಮಾಡಬೇಕು ಅಂತ ಕಂಪ್ನಿ ಹೇಳ್ತಾ ಇಲ್ಲ. ಒಂದು ಲೆವೆಲ್ ಬರುತ್ತೆ, ಅಲ್ಲಿ ನಿಮಗೆ ಕಂಡೀಷನ್ ಮಾಡುತ್ತೆ. ಅದಕ್ಕೆ ನಮ್ಗೆ ಹೇಳಿದ್ದು ಫಸ್ಟ್ ನೀವು ಇಲ್ಲಿ 9,000 BV ಇಂದ ಆಕ್ಟಿವೇಶನ್ ಮಾಡ್ಕೊಂಬೇಡಿ ಅಂತ ಹೇಳಿ. ಓಕೆ, ಸೊ ನಿಮ್ಗೆ ಇಲ್ಲಿ 75,000 BV ಮ್ಯಾಚ್ ಆದಾಗ ನಿಮಗೆ ಡೈಮಂಡ್ ಇದು ಫ್ರೆಶ್ ಬರ್ಬೋದು, ಅಥವಾ ಅಕ್ಯುಮುಲೇಷನ್ ಬಂದಿರೋಂಥ BV ಇರ್ಬೋದು. ಹೇಳ್ತಾ ಇರೋದು ಮಾತು ಅರ್ಥ ಆಗ್ತಿದೆ ನಿಮಗೆ? ಇದು ಫ್ರೆಶ್ BV ಇರ್ಬೋದು, ಅಥವಾ ಅಕ್ಯುಮುಲೇಷನ್ ಅಲ್ಲಿ ಬಂದಿರೋಂಥ BV ಇರ್ಬೋದು. ನೀವೇನಾಗ್ತೀರಾ? ಡೈಮಂಡ್ ಆಗ್ತೀರಾ. ಫ್ರೆಶ್ BV ಬಂದ್ರೆ ಸರ್ ನಿಮ್ಗೆ ಆಲ್ರೆಡಿ ಇಲ್ಲಿ ಟೀಮ್ ಮೆಂಟರಿಂಗ್ ಬೋನಸ್ 3%, ಬಿಸ್ನೆಸ್ ಡೆವಲಪ್ಮೆಂಟ್ ಫಂಡ್ 3%, ಚೈಲ್ಡ್ ಎಜುಕೇಶನ್ ಫಂಡ್ 3%, ಇಲ್ಲಿ ನಿಮಗೆ 7ನೇ ಇನ್ಕಮ್ ಟ್ರಾವೆಲ್ ಫಂಡ್ ನಿಮಗೆ 3% ಕಂಪನಿ ಕೊಡುತ್ತೆ. ಅದರ ಜೊತೆಯಲ್ಲಿ ಸರ್ ನಿಮಗೆ ಕಂಪನಿ ರಿಯಲಿ ಒಂದು ರಿವಾರ್ಡ್ ಸಹ ನಿಮಗೆ ಕಂಪನಿ ಕೊಡುತ್ತೆ. ಸ್ವಲ್ಪ ಈಗ ಗಮನವಿಟ್ಟು ಕೇಳಿ ಸರ್. ಏನಂದ್ರೆ ರಿಯಲಿ ಏನ್ ರಿವಾರ್ಡ್ ನಿಮಗೆ ಕೊಡ್ತಾ ಇದೆ ಸರ್ ಇಲ್ಲಿ? ಎಸ್, ನಿಮಗೆ ಫ್ರೆಶ್ BV ಬಂದ್ರೆ ಓಕೆ, ಫ್ರೆಶ್ BV ಬಂದ್ರು ನಿಮಗೆ ರಿವಾರ್ಡ್ ಕೊಡ್ತದೆ. ಅಕ್ಯುಮುಲೇಷನ್ ಬಂದಂತ BVಗೆ ರ್ಯಾಂಕ್ ಅಚೀವ್ಮೆಂಟ್ ಆಗಿ ನಿಮಗೆ SHPL ಗೆಟ್ ಸ್ಟಾರ್ಟೆಡ್ ಟೂಲ್ ಕಿಟ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? SHPL ಗೆಟ್ ಸ್ಟಾರ್ಟೆಡ್ ಟೂಲ್ ಕಿಟ್. ಇದರಲ್ಲಿ ನಿಮಗೆ ಏನೇನು ಬರುತ್ತೆ ಸರ್? ಅದರಲ್ಲಿ ಒಂದು SHPL ಬ್ಯಾಕ್ ಪ್ಯಾಕ್ ಬರುತ್ತೆ, ಒಂದು SHPL ಬ್ಯಾಕ್ ಪ್ಯಾಕ್. ಎರಡನೇದು ಸರ್ ನಿಮಗೆ ಇದರಲ್ಲಿ SHPL ಟಿ ಶರ್ಟ್. ಮೂರನೇದು ಬಂದು ಸರ್ ನಿಮಗೆ ಇಲ್ಲಿ SHPL ಕ್ಯಾಪ್. ನಾಲ್ಕನೇದು ಬಂದು ಸರ್ ನಿಮಗೆ SHPL ಟೈ. ಅಂಡ್ ಸರ್ ಐದನೇದು ಬಂದು ನಿಮಗೆ SHPL ಟೈ ಪಿನ್ ಸರ್. ಆರನೇದು ಬಂದು SHPL ಲ್ಯಾಪೆಲ್ ಪಿನ್. ಅನಿಸ್ತದೆ ನಿಮಗೆ. ಏಳನೇದು ಬಂದು SHPL ಬಿಸ್ನೆಸ್ ಟೂಲ್ಸ್. 7 ವಸ್ತುಗಳು ನಿಮಗೆ ಅಬ್ಸಲ್ಯೂಟ್ಲಿ ಕಂಪ್ನಿ ಕಡೆಯಿಂದ ನಿಮಗೆ ಫ್ರೀ, ನಿಮಗೆ ರಿವಾರ್ಡ್ ನಿಮ್ಮ ಮನೆಗೆ ಕಳಿಸ್ತಾರೆ ಸರ್. ಹೆಂಗಿದೆ ಸರ್ ಇದು? ನೋಡಿ, ಇದು ಒಂದೇ ಮಂತಲ್ಲಿ ಮಾಡಿದಿರಾ, ಓಕೆ, ಇದಕ್ಕೂ ಸಹ ನಿಮಗೆ ಇನ್ಕಮ್ ಬಂತು, ಮತ್ತೆ ರಿವಾರ್ಡ್ ಸಹ ನಿಮ್ಮ ಮನೆ ಅಡ್ರೆಸ್ಗೆ ಕಂಪ್ನಿ ಕಳಿಸ್ತಾ ಇದೆ.
ಹೆಚ್ಚು ಕಮ್ಮಿ ರಿವಾರ್ಡಿನ ಬೆಲೆ ಸರ್ ನೀವು ನೋಡಿದರೆ ಕಮ್ಮಿ ಅಂದ್ರೆ ನಿಮಗೆ ಒಂದು ಒಳ್ಳೆ ಒಂದು ಅಮೌಂಟ್ ಇರ್ತದೆ. ಹಾಗಾಗಿ ಅದರಿಂದ ನಿಮಗೆ ಆಲ್ರೆಡಿ ಕಂಪ್ನಿಯ ನಿಮಗೆ ಇಲ್ಲಿ ಟಿ ಶರ್ಟ್ ಸಿಕ್ತು, ಬ್ಯಾಕ್ ಪ್ಯಾಕ್ ಸಿಕ್ತು, ಕ್ಯಾಪ್ ಸಿಕ್ತು, ಟೈ ಸಿಕ್ತು, ಟೈ ಪಿನ್ನು, ಲೇಪಲ್ ಪಿನ್ನು, ಬಿಸ್ನೆಸ್ ಟೂಲ್ಸ್, ಈ 7 ವಸ್ತುಗಳು ನಿಮ್ಮ ಮನೆಗೆ ಆಲ್ರೆಡಿ ಲಾಸ್ಟ್ ಮಂತ್ ಸರ್ 190 ಜನ ಆಲ್ರೆಡಿ ಇದನ್ನು ಅಚೀವ್ಮೆಂಟ್ ಮಾಡಿದ್ದಾರೆ ಒಂದೇ ಮಂತಲ್ಲಿ. ಇದು ಪವರ್ SHPL ಸರ್. ನೋಡಿ, ಡೈಮಂಡ್ ನೀವು ಆದ್ರಿ ಅಕ್ಯುಮುಲೇಷನ್ ಬೇಕಾರಾಗ್ಬೋದು, ಒಂದೇ ಮಂತಲ್ಲಿ ಬೇಕಾದ್ರೂ ನೀವು ಆಗ್ಬೋದು. ಎಸ್ ಸರ್, ಈಗ ಡೈಮಂಡ್ ಆಯ್ತು. ನೆಕ್ಸ್ಟ್ ರ್ಯಾಂಕ್ ನಂಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೋಡಿ, ಇಲ್ಲಿ ನಿಮಗೆ ಆಲ್ರೆಡಿ ನಿಮ್ಗೆ 7 ಇನ್ಕಮ್ ಮೇಲೆ ತಗೊಂಡಿದ್ದೀರಾ. ಡೈಮಂಡ್ ಅಲ್ಲಿ ಬಂದಾಗ ಸರ್ ಇದರಲ್ಲಿ ನೀವು ಬಂದು 5ನೇ ಲೆವೆಲ್ ಬರ್ತದೆ ಸರ್. ಇಲ್ಲಿ ನೀವು ಎಕ್ಸಿಕ್ಯೂಟಿವ್ ಡೈಮಂಡ್ ಅಂತ ಹೇಳ್ತಾರೆ. ಎಕ್ಸಿಕ್ಯೂಟಿವ್ ಡೈಮಂಡ್ಗೆ ಸರ್ ನಿಮ್ಮ ಎ ಗ್ರೂಪ್, ನಿಮ್ಮ ಬಿ ಗ್ರೂಪ್ ಹೋದಲ್ವಾ, 75,000 BVಗೆ ಪ್ಲಸ್ ಮತ್ತೆ 75,000 BV ಆಯ್ತು. ನೋಡಿ, ಈಗ ನೋಡಿ 70,000 BV ನೀವು ಮಾಡಿದ್ರಿ, 75,000 BV ಇಲ್ಲಿ ನೀವು ಆಲ್ರೆಡಿ ಮಾಡಿದ್ರಿ ಹೌದಲ್ವಾ. ಈ 75,000 BV ನೀವು ಆಲ್ರೆಡಿ ಇಲ್ಲಿ ಮಾಡಿದ್ರಿ ರೈಟ್. ಈ 75,000 BVಗೆ 75,000 BV ಪ್ಲಸ್ ಆಯ್ತು. ಅಂದ್ರೆ ಎಷ್ಟಾಯ್ತು ಸರ್? 1.5 ಲಕ್ಷ ಆಯ್ತು. 1.5 ಲಕ್ಷ ಆಯ್ತು ನಿಮ್ದು. ಯಾಕಂದ್ರೆ 75,000 BV ಮಾಡಿದ್ರಿ ಪ್ಲಸ್ 75,000 BV ಈಗ ಆಯ್ತು. 1.5 ಲಕ್ಷ BV ಆಯ್ತು ನಿಮ್ದು ರೈಟ್. ಸೊ ನಿಮ್ಗಿಲ್ಲಿ ನಿಮ್ದು ಎಕ್ಸಿಕ್ಯೂಟಿವ್ ಡೈಮಂಡ್ ಆಗುತ್ತೆ. ಒಂದೇ ಮಂತಲ್ಲಿ ಬರ್ಬೋದು, 1 ತಿಂಗಳಲ್ಲಿ ಬರ್ಬೋದು, 6 ತಿಂಗಳಲ್ಲಿ, 1 ವರ್ಷದಲ್ಲಿ ಅಕ್ಯುಮುಲೇಷನ್ BV ಇಂದ ಬಂದ್ರು ನಿಮ್ಮ ರ್ಯಾಂಕ್ ಎಕ್ಸಿಕ್ಯೂಟಿವ್ ಡೈಮಂಡ್ ಆಗುತ್ತೆ. ಎಕ್ಸಿಕ್ಯೂಟಿವ್ ಡೈಮಂಡ್ ಆದಾಗ ಕಂಪ್ನಿ ಸ್ನೇಹಿತರೆ ನಿಮಗೆ ಕ್ಯುಮುಲೇಟಿವ್ BVಲಿ ನಿಮಗೆ ಎಸ್ ಅಥವಾ ಒಂದೇ ಮಂತಲ್ಲಿ ಬಂದ್ರು ಓಕೆ, ಅಥವಾ ಅಕ್ಯುಮುಲೇಷನ್ ಅಲ್ಲಿ ಬಂದ್ರು ಓಕೆ, ನಿಮ್ಮ ರ್ಯಾಂಕ್ ಅಚೀವ್ಮೆಂಟ್ ಆಯ್ತು. ಒಂದೇ ಮಂತಲ್ಲಿ ಬಂದ್ರೆ ನಿಮಗೆ ಒಂದು ಎಕ್ಸ್ಟ್ರಾ ಇನ್ಕಮ್ ಕೊಡುತ್ತೆ. ಏನು ನಿಮ್ಗೆ ಇಲ್ಲಿ ಫಸ್ಟ್ ಸರ್ ಟೀಮ್ ಮೆಂಟರಿಂಗ್ ಬೋನಸ್ ಹೇಳಿದ್ದೆ 3%, ಬಿಸ್ನೆಸ್ ಡೆವಲಪ್ಮೆಂಟ್ ಫಂಡ್ ಹೇಳಿದ್ದೆ ನಿಮಗೆ 3%, ಚೈಲ್ಡ್ ಎಜುಕೇಶನ್ ಫಂಡ್ ಹೇಳಿದ್ರೆ 3%, ಅಂಡ್ ಟ್ರಾವೆಲ್ ಫಂಡ್ ಹೇಳಿದ್ರೆ ನಿಮಗೆ 3%, 5ನೇದು ಕಾರ್ ಫಂಡ್ ನಿಮಗೆ 5% ಕೊಡುತ್ತೆ. ಈಗ ಆಲ್ರೆಡಿ ಇಲ್ಲಿ 7ನೇ ಇನ್ಕಮ್, ಇದು 8ನೇ ಇನ್ಕಮ್ ನಿಮಗೆ ಕಾರ್ ಫಂಡ್ ಕಂಪನಿ ಕೊಡುತ್ತೆ. ಅದ್ರ ಜೊತೆಲಿ ಸರ್ ನಿಮಗೆ SHPL ಪ್ರೀಮಿಯಂ ಗಿಫ್ಟ್ ಹ್ಯಾಂಪರ್ ಅಂತ ಹೇಳ್ತಾರೆ. SHPL ಪ್ರೀಮಿಯಂ ಗಿಫ್ಟ್ ಹ್ಯಾಂಪರ್ ಇದು ನಿಮಗೆ ಸರ್ ನೋಡಿ ಸ್ವಲ್ಪ ನೀವು ಮಾಡಿ ಒಂದೊಂದು ಮಾಡಂತ BV ನಿಮಗೆ ಇಲ್ಲಿ ಕೌಂಟ್ ಆಗ್ತಾ ಇದೆ ಹೌದಲ್ವಾ. ಹಾಗಾಗಿ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ಹಳಬರಿದ್ದಾರೆ ಸರ್ ನಮ್ಮಲ್ಲಿ, ತುಂಬಾ ಜನ ಹಳಬರು ಇವತ್ತು ಸರ್ 1 ವರ್ಷ 2 ವರ್ಷ 3 ವರ್ಷ ಲಕ್ಷಾಂತರ BV ಇದೆ. ಆ BV ಎಲ್ಲ ಕೌಂಟ್ ಆಗ್ತದೆ, ಆ BV ಎಲ್ಲ ಕೌಂಟ್ ಆಗಿ ಬರ್ತದೆ. ಸೂಪರ್ ಅಲ್ವಾ. ಸ್ವಲ್ಪ ಯೋಚನೆ ಮಾಡಿ. ಇವತ್ತು SHPL ಪ್ರೀಮಿಯಂ ಗಿಫ್ಟ್ ಹ್ಯಾಂಪರ್ ಇದು ನಿಮಗೆ ಏನೇನು ಕೊಡ್ತದೆ? ಇಲ್ಲಿ ಒಂದು ಗೋಲ್ಡ್ ಪ್ಲೇಟೆಡ್ ವಾಚ್, ಒಂದು ಪೂರ್ತಿ ಒಂದು ಫ್ಯಾಮಿಲಿಗೆ, ಗಂಡ ಹೆಂಡತಿಗೆ, ಅಕ್ಕ ತಂಗಿಗೆ, ನಿಮ್ಮ 2 ಜನ ಪೇರ್, ಒಂದು ಲೇಡೀಸ್ ಒಂದು ಜೆಂಟ್ಸ್ ಸರ್, ಒಂದು ಗೋಲ್ಡ್ ಪ್ಲೇಟೆಡ್ ವಾಚ್ ಅಂಡ್ ಬಯೋಮ್ಯಾಗ್ನೆಟಿಕ್ ಅಂಡ್ ರಿಸ್ಟ್ ವಾಚ್, ಒಂದು ಸೂಟ್ ಲೆಂತ್. ಇನ್ನೊಂದೇನು ಕೊಡ್ತೇವೆ ಸರ್? 2ನೇದು ಸೂಟ್ ಲೆಂತ್ ನಿಮಗೆ ಪ್ರೀಮಿಯಂ, ಅಂಡ್ 3ನೇದು ಸರ್ ನಿಮಗೆ ಶರ್ಟ್ ಪೀಸ್, 4ನೇದು ಪ್ಯಾಂಟ್ ಪೀಸ್ ಆಯ್ತಿದ್ರೆ, ಅಂಡ್ 5ನೇದು ಆಲ್ಕಲೈನ್ ವಾಟರ್ ಬಾಟಲ್. ಸರ್ ನಿಮಗೆ ದುಡ್ಡು ಬಂತು, ಇನ್ಕಮ್ಮು ಬಂತು. ಅಕ್ಯುಮುಲೇಷನ್ BV ಬಂದ್ರೆ ರಿವಾರ್ಡು ಬರ್ತಾ ಇದೆ, ಅಥವಾ ಒಂದೇ ಸಲ ಮಾಡಿದ್ರು ರಿವಾರ್ಡು ಮತ್ತು ಇನ್ಕಮ್ ಎರಡೂ ಬರ್ತಾ ಇದೆಯಲ್ಲ. ನೀವು ಅಕ್ಯುಮುಲೇಷನ್ BVಲಿ ಬಂದಿದ್ರ, ಹೋದ್ ಮಂತ್ 1 ಲಕ್ಷ ಮಾಡಿದ್ರಿ, ಆ 1 ಲಕ್ಷದ ಇನ್ಕಮ್ ಬಂದಿತ್ತು, 50,000 ಮಾಡಿದ್ರಿ, ಈ ಸಲ 50,000 ಇನ್ಕಮ್ ಬಂತು, ಅಂಡ್ ನಿಮಗೆ ಎಕ್ಸಿಕ್ಯೂಟಿವ್ ಡೈಮಂಡ್ ನ ರಿವಾರ್ಡು ನಿಮಗೆ ಬಂತು. ಸೂಪರ್ ಸರ್, ವಂಡರ್ಫುಲ್, ಎಸ್ ಗ್ರೇಟ್. ಸೊ ಅದಕ್ಕೆ SHPL ಬೆಸ್ಟ್ ಅಂತ ಹೇಳ್ತಾ ಇದೀನಿ ಸರ್. ನೀವು ಯಾವಾಗ ಸರ್ ಇಲ್ಲಿ ನೋಡಿ, ಈಗ ಎಕ್ಸಿಕ್ಯೂಟಿವ್ ಡೈಮಂಡ್ 6ನೇ ಈಗ ನಿಮಗೆ ಬರ್ತದೆ. ಈಗ ಒಂದು ರ್ಯಾಂಕ್ ಸರ್ ಇಲ್ಲಿ ನಿಮ್ಗೆ ಹೇಳ್ತಾರೆ ಅಕ್ಯುಮುಲೇಷನ್ BV ಆಲ್ರೆಡಿ ನೀವು ಇಲ್ಲಿ 1.5 ಲಕ್ಷ BV ಮಾಡಿದ್ರಿ ಸರ್. 1.5 ಲಕ್ಷ BV ನೀವು 1.5 ಲ್ಯಾಕ್ ಪ್ಲಸ್ 1 ಲ್ಯಾಕ್, ಈಗ 1.5 ಲ್ಯಾಕ್ ಆಲ್ರೆಡಿ ಆಗಿದೆ. ಬರೀ 1 ಲ್ಯಾಕ್ ನೀವು ಮಾಡಿದ್ರಿ ಸರ್. ನಿಮಗೆ ಇಲ್ಲಿ ರಾಯಲ್ ಡೈಮಂಡ್ ಅಂತಾರೆ. ರಾಯಲ್ ಡೈಮಂಡ್ಗೆ ನೀವು ಎಷ್ಟು ಮಾಡಿದ್ರಿ ಸರ್? 2.5 ಲಕ್ಷ. ನೀವೇನಾದ್ರಿ ಸರ್ ರಾಯಲ್ ಡೈಮಂಡ್ ಆದ್ರಿ. ರಾಯಲ್ ಡೈಮಂಡ್ ಆದಾಗ ಇಲ್ಲಿ 1.5 ಲಕ್ಷ ಹಳೆದಿತ್ತು ನಿಮ್ದು, 1 ಲಕ್ಷ ಎಕ್ಸ್ಟ್ರಾ ಮಾಡಿದ್ರಿ, 2.5 ಲಕ್ಷ ಆಯ್ತು. 2.5 ಲಕ್ಷ ಆದಾಗ ನಿಮಗೆ ರಿವಾರ್ಡ್ ಬರುತ್ತೆ. ಅಥವಾ ಒಂದೇ ಮಂತ್ ಅಲ್ಲಿ ಬಂದಿದ್ರೆ ಸರ್ ನಿಮಗೆ ಇಲ್ಲಿ ಟೀಮ್ ಮೆಂಟರಿಂಗ್ ಬೋನಸ್ 3%, ಬಿಸ್ನೆಸ್ ಡೆವಲಪ್ಮೆಂಟ್ ಫಂಡ್ 3%, ಚೈಲ್ಡ್ ಎಜುಕೇಶನ್ ಫಂಡ್ 3%, ಟ್ರಾವೆಲ್ ಫಂಡ್ 3%, ಕಾರ್ ಫಂಡ್ 3%, ಹೌಸ್ ಫಂಡ್ ನಿಮಗೆ 3% ಕಂಪನಿ ಕೊಡುತ್ತೆ ಸರ್ ಇಲ್ಲಿ. ಇದು ಒಂದೇ ಮಂತ್ ಅಲ್ಲಿ ಬಂದಿದೆ ಅಂದ್ರೆ. ಇಲ್ಲ ಸರ್ BV ಅಕ್ಯುಮುಲೇಷನ್ 10,000, 20,000, 30,000, 40,000, 50,000, 1 ವರ್ಷದಲ್ಲಿ 2.5 ಲಕ್ಷ ನಿಮಗೆ BV ಬಂದಿದ್ರು ನೀವು ರಾಯಲ್ ಡೈಮಂಡ್ ಆಗ್ತೀರಾ. ಆವಾಗ ಕಂಪ್ನಿ ಕೊಡುವಂತ ಒಂದು ಗಿಫ್ಟ್ ಸರ್ ನಿಮಗೆ LDP ಒಂದು ಪ್ರೋಗ್ರಾಮ್ ನಿಮಗೆ ಇಲ್ಲಿ ಕೊಡುತ್ತೆ. 2 ನೈಟ್ 3 ಡೇಸ್ ಇವತ್ತು ಅಬ್ಸಲ್ಯೂಟ್ಲಿ ನಿಮಗೆ ಫ್ರೀ ಒಂದು ಪ್ರೀಮಿಯಂ
ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಟ್ರೋಫಿ ಮತ್ತು ಸರ್ಟಿಫಿಕೇಟ್ ಜೊತೆಲಿ ಕಂಪ್ನಿ ನಿಮಗೆ ಕೊಡ್ತಾ ಇದೆ. ಸೂಪರ್ ಅಲ್ವಾ? ಈಗ ನೋಡಿ, ಇಲ್ಲಿ ಫಸ್ಟ್ ನಿಮಗೆ ಇಲ್ಲಿ ಈ ಜಾಗದಲ್ಲಿ ನಿಮ್ಗೆ ಏನು ಕೊಡ್ತು ಸರ್? ಟಿ ಶರ್ಟು, ಬ್ಯಾಗ್ ಕೊಟ್ಟು, ಅದು ನಿಮ್ಮೊಬ್ಬ ಲೀಡರ್ ಆಗಿ ಮಾಡ್ತು. ಆ್ಯಂಡ್ ನೆಕ್ಸ್ಟ್ ಈ ಜಾಗದಲ್ಲಿ ಮತ್ತೆ ಸೂಟ್ ಲೆಂತ್ ಕೊಡ್ತು ನಿಮಗೆ. ಇನ್ನು ಸ್ವಲ್ಪ ಅಪ್ಡೇಟ್ ಆದ್ರಿ ನೀವು. ಅದ್ರ ಜೊತೆಲಿ ಸರ್ ಮೂರನೇದು ನಿಮಗೆ ಇಲ್ಲಿ ಕೊಡ್ತಾರೆ ಲೀಡರ್ಶಿಪ್ ಟ್ರೈನಿಂಗ್. ಯಾಕಂದ್ರೆ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಡೈರೆಕ್ಟ್ ಸೆಲ್ಲಿಂಗ್. ಟ್ರೈನಿಂಗ್ ಇಲ್ಲ ಅಂದ್ರೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಸೊ ಹಾಗಾಗಿ ಇದು ನಿಮಗೆ ರಾಯಲ್ ಡೈಮಂಡ್ಗೆ ಸರ್ ಇಲ್ಲಿ ನಿಮಗೆ ಟ್ರೈನಿಂಗ್ ಸಹ ಕೊಡುತ್ತೆ ಕಂಪ್ನಿ ಫ್ರೀ ಆಗಿ. ಮಿನಿಮಮ್ ಕಾಸ್ಟ್ 9,000 to 10,000 ರೂಪಾಯಿ ಕಾಸ್ಟ್ ಇರ್ತದೆ ಆ ಟ್ರೈನಿಂಗ್. ಇದು ಆಬ್ಸಲ್ಯೂಟ್ಲಿ ನಿಮಗೆ ಫ್ರೀ. ಅದೇ ಪಿಕ್ಚರ್ ಬಾಕಿ ಸರ್. ಈಗ ಮುಂದೆ ನೋಡ್ತಾ ಹೋಗಿ ಏನಾಗ್ತಾ ಇದೆ ಅಂತೇಳಿ. ಸ್ನೇಹಿತರೆ, ಯಾವಾಗ ನೀವು ಆಲ್ರೆಡಿ 2.5 ಲಕ್ಷ BV ಮಾಡಿದ್ರಿ, ರೈಟ್? 2.5 lakh BV ಆಗಿತ್ತು. ಈಗ ನೆಕ್ಸ್ಟ್ ಸರ್ ಇಲ್ಲಿ 1.25 ಆಗಿದೆ. ಈಗ ನಿಮಗೆ ಅಂದ್ರೆ 3,75,000 BV, 3,75,000 BV. ಇದು ಅಕ್ಯುಮುಲೇಷನ್ ಆದ್ರೂ ಬರ್ಬೋದು, ಒಂದೇ ಮಂತಲ್ಲಿ ಬರ್ಬೋದು, ನೋ ಪ್ರಾಬ್ಲಮ್ ಸರ್. ಈಗ ನೋಡಿ ನಿಮಗೆ ಕಂಪ್ನಿ ಏನ್ ಕೊಡ್ತಾ ಇದೆ. ಎಸ್ ಸರ್, ಇಲ್ಲಿ ನಿಮಗೆ ಎಲ್ಲ ಇನ್ಕಮ್ನ ಕೊಟ್ಟು ಒಂದು ಮೊಬೈಲ್ ಫೋನ್ ನಿಮಗೆ ಫ್ರೀ ಕೊಡ್ತಾ ಇದೆ. 12,500 ರೂಪಾಯಿದು ಸರ್ ಇದು ರಿವಾರ್ಡ್ ನಿಮಗೆ ಬಂತು. ನೋಡಿ, ಇಲ್ಲಿ 75,000 BV ಮಾಡಿದ್ರಿ, 1.5 ಲಕ್ಷ ಆಯ್ತು. 1.5 ಲಕ್ಷಕ್ಕೆ 1 ಲಕ್ಷ ಮಾಡಿದ್ರಿ, 2.5 ಲಕ್ಷ ಆಯ್ತು. 2.5 ಲಕ್ಷಕ್ಕೆ 1.25 ಲಕ್ಷ ಮಾಡಿದ್ರಿ, 3.25 ಲಕ್ಷ ಆಯ್ತು. ಅಂದ್ರೆ ನಿಮ್ಮ ಏನು BV ಮಾಡಿದ್ರ ಒಂದು BVನಲ್ಲಿ ಕ್ಯಾನ್ಸಲ್ ಆಗ್ತಿಲ್ಲ ಸರ್. ಇದು ಪ್ರತಿಯೊಂದು BV ಆಡ್ ಆಗ್ತಾ ಹೋಗ್ತದೆ. ಇವತ್ತು ತಗೊಂಡಂತ ಒಂದು ಸೋಪಿಂದು BV ನಿಮಗೆ ಆಡ್ ಆಗ್ತಾ ಇದೆ. ಒಂದು ತಗೊಂಡಂತ ಶಾಂಪೂ BV ನಿಮ್ಗೆ ಆಡ್ ಆಗ್ತಾ ಇದೆ. ಹಳಬ್ರು ಎಷ್ಟೋ ಜನ ಇದೆ ಸರ್, ಲಕ್ಷಾಂತರ BV, ಅದೆಲ್ಲ ಕೌಂಟ್ ಆಗುತ್ತೆ. ಸೂಪರ್ ಅಲ್ಲ ಸರ್? ಸ್ವಲ್ಪ ಯೋಚನೆ ಮಾಡಿ. ಇವತ್ತು SHPL ಅದಕ್ಕೆ ಕೇಳಿದ್ರು ಸರ್, ವಂಡರ್ಫುಲ್ ಆಪರ್ಚುನಿಟಿ ತಾನೆ ಅಂತೇಳಿ. ಸರ್ ಇಲ್ಲಿ 3.25 ಲಕ್ಷ ಆಯ್ತು ಸರ್. ಇದು 3.25 ಲಕ್ಷಕ್ಕೆ ಜಸ್ಟ್ ಸರ್ ನೀವಿಲ್ಲಿ ಮತ್ತೆ 3.75 lakh BV ಆಗಿತ್ತು, ಪ್ಲಸ್ 3.75 lakh BV ಮತ್ತೆ ಮಾಡಿದ್ರಿ. ಎಷ್ಟಾಯ್ತು ಸರ್? 7.5 ಲಕ್ಷ ಆಯ್ತು. ಇಲ್ಲಿ 7.5 ಲಕ್ಷ BV ಅಕ್ಯುಮುಲೇಷನ್ ಸರ್. ಇದು ಒಂದೇ ಮಂತಲ್ಲಿ ಮಾಡ್ಬೇಕಂತಿಲ್ಲ. ನೀವು 1 ವರ್ಷದಲ್ಲಿ, 2 ವರ್ಷದಲ್ಲಿ, 3 ವರ್ಷದಲ್ಲಿ ಮಾಡಿ, ನೋ ಪ್ರಾಬ್ಲಮ್. ನಿಮ್ಮ ಅಕ್ಯುಮುಲೇಷನ್ BV ಇಲ್ಲಿ ಬಂತು. ಸೊ ನೀವು ಇಲ್ಲಿ ಆಲ್ರೆಡಿ ಮೊಬೈಲ್ ನೀವು ತಗೊಂಡಿದ್ರಿ 3.25 ಮತ್ತೆ 3.25 ಮಾಡಿದಿರಾ. ಕಂಪ್ನಿ ಏನ್ ಕೊಡ್ತಾ ಇದೆ? ಎಸ್ ಸರ್, ರಿಯಲಿ ನಿಮಗೊಂದು ಬ್ರಾಂಡೆಡ್ LED TV ಕೊಡ್ತಾ ಇದೆ ಸರ್. ಬ್ರಾಂಡೆಡ್ LED TV ಕಂಪ್ನಿ ಕೊಡ್ತಾ ಇದೆ. ಅಂದ್ರೆ 25,000 ರೂಪಾಯಿ ವರ್ತೇಬಲ್ TV ನಿಮಗೆ ಇಲ್ಲಿ ಫ್ರೀ ಇದೆ. ಇನ್ನು ಎಕ್ಸೈಟ್ಮೆಂಟ್ ಮತ್ತೆ ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ, ಹೌದಲ್ವಾ? ನೋಡಿ ಸರ್, ನಿಮಗೆ ಮುಂದೆ ಹೇಳ್ತೀನಿ. ಈಗ ನೋಡಿ, ನಿಮಗೆ ಜಸ್ಟ್ ಈಗ ನೀವು ಅಲ್ಲಿ 3.75 lakh BV ಮಾಡಿದ್ರಿ. ಅಲ್ಲಿ 3.7 lakh 3.75 lakh ಆಗಿ ನಿಮಗೆ 7.5 lakh ಆಯ್ತು. 7.5 ಲಕ್ಷ ಆಯ್ತು. ಈಗ 7.5 ಲಕ್ಷ BV ನೀವು ಆಲ್ರೆಡಿ ಹಳೇದು ನಿಮ್ದಿತ್ತು. ಇದಕ್ಕೆ ಕೇವಲ 5 ಲಕ್ಷ BVನ ಮಾಡಿದ್ರಿ. ಎಷ್ಟಿತ್ತು? 12,50,000 BV ಆಯ್ತು. ಇದು 12,50,000 BV ಆಯ್ತು, ರೈಟ್ ಸರ್? ನೋಡಿ, ಒಂದೊಂದು BV ನೀವು ಮಾಡಿದ್ದು ಕೌಂಟ್ ಆಗ್ತಿದೆ. ಇಲ್ಲಿಂದ ಮಾಡ್ಕೊಂಬಂದಂತ ಪ್ರತಿಯೊಂದು BV ಸರ್, ಇಲ್ಲಿ ನೀವೇನು ಮಾಡಿದ್ರಿ 15,000, 30,000, 50,000, 1,000 BV ಪ್ರತಿಯೊಂದು ನಿಮ್ಗೆ ಇಲ್ಲಿ ಕೌಂಟ್ ಆಗ್ತಾ ಸರ್. ಒಂದಿಲ್ಲ ಒಂದಿನ ಈ 12 ಲಕ್ಷ BV ಮ್ಯಾಚ್ ಆಯ್ತಾ ಸರ್? ನೋಡಿ, ನಿಮಗೆ ಕಂಪ್ನಿ ಕೊಡ್ತದೆ. ಇಲ್ಲಿ ನಿಮಗೆ ಕಂಪ್ನಿ, ಸಾರಿ ನಾನು ಹೇಳೋದು, ಇಲ್ಲಿ ರಾಯಲ್ ಡೈಮಂಡ್, ಇದು ನಿಮಗೆ ಈ ಲೆವೆಲ್ ಕ್ರೌನ್ ಡೈಮಂಡ್ ಆಗಿರ್ತದೆ. ಈ ಲೆವೆಲ್ ನಿಮ್ದು ಏನಾಗಿರುತ್ತೆ? ಇಲ್ಲಿ ಕ್ರೌನ್ ಡೈಮಂಡ್ ಆಗಿರ್ತದೆ. ಇಲ್ಲಿ ನಿಮಗೆ ಎಕ್ಸಿಕ್ಯೂಟಿವ್ ಕ್ರೌನ್ ಡೈಮಂಡ್ ಆಗಿರ್ತದೆ. ಸೊ ಇಲ್ಲಿ ನೀವು ಕ್ರೌನ್ ಅಂಬಾಸಿಡರ್ ಆಗ್ತೀರಾ. ಈ ಕ್ರೌನ್ ಅಂಬಾಸಿಡರ್ ಆದಾಗ ಸರ್ ಕಂಪ್ನಿ ನಿಮಗೆ ಕೊಡ್ತಾ ಇರೋಂಥ ಒಂದು ಗಿಫ್ಟ್ ಏನು ಗೊತ್ತಾ? ಎಸ್, ರಿಯಲಿ ಸರ್, ಒಂದು ಬ್ರ್ಯಾಂಡೆಡ್ ನಿಮಗೆ ಲ್ಯಾಪ್ಟಾಪ್ ವರ್ತ್ ಆಫ್ 50,000 ರೂಪೀಸ್, 50,000 ರೂಪಾಯಿ ಬೆಲೆ ಬಾಳೋ ಒಂದು ಲ್ಯಾಪ್ಟಾಪ್ ನಿಮಗೆ ಕಂಪ್ನಿ ಫ್ರೀ ಕೊಡ್ತಾ ಇದೆ ಸರ್. ಇಲ್ಲಿ ಆಲ್ರೆಡಿ 7.5 ಲಕ್ಷ BV ನೀವು ಮಾಡಿದ್ರಿ. 7.5 ಲಕ್ಷಕ್ಕೆ ಪ್ಲಸ್ 5 ಲಕ್ಷ ಆಯ್ತು, 12,500 ಆಯ್ತು. ಎಸ್, ಈಗ ನೋಡಿ ಸರ್, ಇಲ್ಲಿ ತನಕ ನಿಮಗೆ ಇಲ್ಲಿ ಶೂಟ್, ನಿಮಗೆ ಟಿ ಶರ್ಟ್, ಟೈಪ್ ಇನ್ ಒಂದು ಲೀಡರ್, ಆಮೇಲೆ ಮತ್ತೊಬ್ಬ ಬ್ರ್ಯಾಂಡೆಡ್ ಅಂಬಾಸಿಡರ್ ಮಾಡಿ ನಿಮಗೆ ಮತ್ತೆ ಸೂಟ್ ಲೆಂತ್ ಕೊಟ್ಟು ನಿಮಗೆ ಒಬ್ಬ ಪ್ರತಿಯೊಂದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸರಿ ಮಾಡಿ ಟ್ರೈನಿಂಗ್ ಕೊಟ್ಕೊಂಡು ನಿಮಗೆ ಮೊಬೈಲ್ ಫ್ರೀ, TV ಫ್ರೀ, ಲ್ಯಾಪ್ಟಾಪ್ ಫ್ರೀ ಸರ್. ಇದು ಕೇವಲ ಇವತ್ತು ನೀವು ಸ್ಟಾರ್ಟ್ ಮಾಡೋಂಥ 9,000 BV ಇಂದ ಬರ್ತಾ ಇದೆ. ಸ್ವಲ್ಪ ಆಲೋಚನೆ ಮಾಡಿ ನೀವು, ರೈಟ್ ಸರ್? ನೋಡಿ, ಆಲ್ರೆಡಿ 12 ಲಕ್ಷ BV ನಿಮಗೆ ಬಂದಿದೆ. ಇದು ಯಾವಾಗಲೂ ಬಂದಿರೋ, 1 ಮಂತಲ್ಲಿ ಬಂದಿದೆ, 1 ವರ್ಷದಲ್ಲಿ ಬಂದಿದೆ, 2 ವರ್ಷದಲ್ಲಿ ಬಂದಿದೆಯೋ. ನೀವು ಯಾವಾಗ ಸರ್ 12.5 lakh ಮತ್ತೆ 12.5 lakh BV ನಿಮ್ದು ಆ್ಯಡ್ ಆಗುತ್ತೆ ಸರ್. 25 ಲಕ್ಷ ರೂಪಾಯಿ ನಿಮ್ದು, 25 ಲಕ್ಷ BV ಆಯ್ತು, 25 lakh BV ನಿಮ್ದು ಆಯ್ತು ಸರ್. ಈಗ ಕಂಪ್ನಿ ಕೊಡ್ತಾ ಇರೋದು ಏನು ಗೊತ್ತಾ? ಕೇಳ್ತೀರಾ? ಎಸ್ ಇದ್ರೆ ಕೇಳಿ. ಎಸ್, ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. 4 night 5 days
ಥೈಲ್ಯಾಂಡ್. ಆಡಿ ನನ್ನ ಸ್ನೇಹಿತರೆ, ನಾವು ಥೈಲ್ಯಾಂಡ್ ಟ್ರಿಪ್ ಹೋಗಿ ಬಂದಿದ್ದೀವಿ, ಇನ್ನೊಂದ್ಸಲ ಹೋಗೋದಕ್ಕೆ ರೆಡಿ ಆಗ್ತಾ ಇದೀವಿ. ಥೈಲ್ಯಾಂಡ್ ಟ್ರಿಪ್ 4 night 5 days. ಅದ್ರ ಜೊತೆಲಿ ಟ್ರಿಪ್ ಮಾತ್ರ ಫ್ರೀ ಅಲ್ಲ ಸರ್, ಟ್ರಿಪ್ ಮಾತ್ರ ಫ್ರೀ ಕೊಡ್ತಾ ಇಲ್ಲ ಸ್ನೇಹಿತರೆ, ಟ್ರಿಪ್ಪಿನ ಜೊತೆಲಿ ಕಂಪ್ನಿ ಕೊಡ್ತಾ ಇದೆ ನಿಮಗೆ. ಎಸ್, ಥೈಲ್ಯಾಂಡಿಗೆ ಹೋಗಿ ಎಂಜಾಯ್ ಮಾಡೋದಕ್ಕೆ 25,000 ರೂಪಾಯಿ ಕ್ಯಾಶ್. ಹೆಂಗಿದೆ ಸರ್ ಪ್ಲಾನ್? ತುಂಬಾ ಜನ ಇನ್ನು ಕನ್ಫ್ಯೂಷನ್ ಇದ್ದಾರೆ. ಸರ್, ನೀವು ಮಾಡುವಂತ ಪ್ರತಿಯೊಂದು BV ನಿಮಗೆ ಆಡ್ ಆಗಿ ಒಂದಿಲ್ಲ ಥೈಲ್ಯಾಂಡ್ 100% ಹೋಗ್ತೀರಾ. ಮುಂದೆ ಇನ್ನೂ ಇದೆ, ತೋರಿಸ್ತೀನಿ. ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಸರ್. ಈಗ ಮುಂದೆ ಬರುವಂತ ವಸ್ತುಗಳನ್ನ ನೋಡ್ತಾ ಹೋಗಿ ಸರ್, ವೆರಿ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನಿಮ್ದು ಜಸ್ಟ್ 12.5 ಲಕ್ಷ BV ನೀವು ಮಾಡಿದ್ರಿ. ಈಗ ಸರ್ 12.5 ಲಕ್ಷಕ್ಕೆ ಸರ್ ಸಿಂಪಲ್ ನಿಮಗೆ ಅಲ್ಲಿ ಕ್ಯಾಶ್ ಬಂತು, ಥೈಲ್ಯಾಂಡ್ ಟ್ರಿಪ್ ಆಯ್ತು. ಅಂಡ್ ದೆನ್ ನೀವು ಯಾವಾಗ 12.5 ಲಕ್ಷಕ್ಕೆ ಸರ್ 12.5 ಮತ್ತೆ 12.5 25 ಆಗಿತ್ತು ಅದಲ್ವಾ, 25 ಪ್ಲಸ್ 25 ಲ್ಯಾಕ್ ಆಯ್ತು ನಿಮ್ದು. ಸೊ ನಿಮ್ದು 50 ಲ್ಯಾಕ್ ಪ್ಲಸ್ ಇನ್ನೊಂದು 50 ಲ್ಯಾಕ್ ಯಾವಾಗ ಆಗುತ್ತೆ ಸರ್ ನಿಮ್ದು? ಆವಾಗ ಕಂಪ್ನಿ ನಿಮಗೆ ಇಲ್ಲಿ ಅಕ್ಯುಮುಲೇಷನ್ BVಲಿ ನಿಮಗೆ ಕಂಪ್ನಿ ನಿಮಗೆ ಹೇಳ್ತಾ ಇದೆ ಸರ್, ಈ ಜಾಗದಲ್ಲಿ ನಿಮ್ಮ ಲೆವೆಲ್ ಏನಾಗಿತ್ತು, ಇಲ್ಲಿ ನಿಮ್ದು ಡಬಲ್ ಕ್ರೌನ್ ಅಂಬಾಸಿಡರ್ ಆಗಿತ್ತು. ಸೊ ಇಲ್ಲಿ ನಿಮಗೆ ಡಬಲ್ ಕ್ರೌನ್ ಅಂಬಾಸಿಡರ್ ನೀವು ಆಗಿದ್ರಿ. ಈಗ ಇಲ್ಲಿ ಟ್ರಿಬಲ್ ಕ್ರೌನ್ ಅಂಬಾಸಿಡರ್ ಆಗ್ತೀರಾ. ಟ್ರಿಬಲ್ ಕ್ರೌನ್ ಅಂಬಾಸಿಡರ್ ನೀವು ಇಲ್ಲಿ ಆಗ್ತೀರಾ. ಟ್ರಿಬಲ್ ಕ್ರೌನ್ ಅಂಬಾಸಿಡರ್ 50 ಲಕ್ಷ ನಿಮಗೆ ಇಲ್ಲಿ ಕಂಪ್ನಿ ಸರ್ ಟ್ರಿಪಲ್ ಕ್ರೌನ್ ಅಂಬಾಸಿಡರ್ ಲೆವೆಲ್ ಕೊಟ್ಟು 4 night 5 days ದುಬೈ ಬುರ್ಜ್ ಖಲೀಫಾ ದುಬೈ ಟ್ರಿಪ್ ನಿಮಗೆ ಫ್ರೀ ಕೊಡ್ತಾ ಇದೆ ಸರ್. ಈಗ ಆಲ್ರೆಡಿ 9 ನವೆಂಬರ್, ಈಗ ಸೆಪ್ಟೆಂಬರ್ ಅಕ್ಟೋಬರ್ಗೆ ನಾವು ಹೋಗ್ತಿದೀವಿ. 9 ಸರ್ ನವೆಂಬರ್ಗೆ ನಾವು ಹೋಗ್ತಿದ್ದೀವಿ ನೋಡಿ, 1 month ನಾನು ಬೇಗನೆ ಇದ್ದೀನಿ. 9 ನವೆಂಬರ್ಗೆ ನಾವು ಆಲ್ರೆಡಿ ನಾವು ಹೋಗ್ತಾ ಇದೀವಿ ಸರ್ ದುಬೈಗೆ. ಸೂಪರ್ ಅಲ್ವಾ ಸ್ನೇಹಿತರೆ? ಇದು ಪವರ್ SHP ಅಲ್ಲಿ ನೀವು ಮಾಡೋಂಥ ಒಂದೊಂದು BV ಆ್ಯಡ್ ಆಗ್ತಾ ಹೋಗ್ತದೆ ಸರ್. ಇದು SHP ನ ಫ್ರೀಡಮ್ ಪ್ಲಾನ್ದು. ಎಸ್, ಅದೇ ರೀತಿ ಸರ್ ನಿಮ್ದು ಯಾವಾಗ 50 ಲಕ್ಷ ಆಗಿದೆ, 50 ಲಕ್ಷಕ್ಕೆ ಸರ್ ಮತ್ತೆ ಆ್ಯಡ್ ಆಗಿ ಯಾವಾಗ 1.25 CR ಆಗುತ್ತೆ ಸರ್, 1.25 CR ಆಗುತ್ತೆ. ಯಾಕಂದ್ರೆ ಒಂದಿನ ಹಾಗೆ ಆಗುತ್ತೆ ಸರ್ ಇದು. ಆವಾಗ ನಿಮಗೆ ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಸರ್ ನಿಮಗೆ ಇಲ್ಲಿ ದುಬೈ ಟ್ರಿಪ್ ಅಲ್ಲಿ ನಿಮಗೆ ಈ ಟ್ರಿಪ್ ಜೊತೆಲಿ ಸರ್ 66,000 ಕ್ಯಾಶ್ ಕೊಡ್ತಾರೆ. ನಿಮ್ಗೆ ಹೇಳೋದು ಮರ್ತುಬಿಟ್ಟೆ ನಾನು. ಇಲ್ಲಿ 66,000, ಇಲ್ಲಿ 25,000 ಕ್ಯಾಶ್ ಕೊಟ್ಟಿದ್ರಲ್ಲ ನಿಮಗೆ. ಇಲ್ಲಿ 25,000 ಕ್ಯಾಶ್ ಕೊಟ್ಟಿದ್ರು ಥೈಲ್ಯಾಂಡ್ ಅಲ್ಲಿ, ಇಲ್ಲಿ 66,000 ದುಬೈ ಟ್ರಿಪ್ ಅಲ್ಲಿ ಕೊಡ್ತಾರೆ. ಇಲ್ಲಿ 1.5 1.5 CRದಾಗ ನೀವು ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ ಆಗ್ತೀರಾ ಅಕ್ಯುಮುಲೇಷನ್ BVಯಲ್ಲಿ ಸರ್. ನಿಮಗೆ ಇಲ್ಲಿ ಸ್ಟಾರ್ ಕ್ರೂಸ್ ಅಲ್ಲಿ ನಿಮಗೆ ಕಂಪನಿ ಕ್ರೂಸ್ ಟೂರ್ ಫ್ರೀ ಕೊಡುತ್ತೆ. ಕ್ರೂಸ್ ಟೂರ್ ನಿಮಗೆ ಇಲ್ಲಿ ಫ್ರೀ ಕೊಡುತ್ತೆ. ಇದ್ರ ಜೊತೆಗೆ ಕ್ರೂಸ್ ಟೂರ್ ಅಲ್ಲಿ ಎಂಜಾಯ್ ಮಾಡೋದಕ್ಕೆ 2.5 ಲಕ್ಷ ನಿಮಗೆ ರಿವಾರ್ಡ್ ಕೊಡುತ್ತೆ. ಇದು ಇನ್ಕಮ್ ಬಿಟ್ಟು ಸರ್, ಇದು ಅಕ್ಯುಮುಲೇಷನ್ BVಲಿ ನೀವು ಮಾಡ್ತಿದ್ದೀರಾ. 2.5 ಲಕ್ಷ ಸರ್ ನಿಮ್ಗೆ ಇಲ್ಲಿ ರಿವಾರ್ಡ್ ಬಂತು. ನಿಮ್ಮ ರ್ಯಾಂಕ್ ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ ಆಯ್ತು. ಎಸ್, ಸ್ವಲ್ಪ ಯೋಚನೆ ಮಾಡ್ತಿದ್ದೀರಾ? ಎಸ್ತಿದ್ರೆ ಎಸ್ ನೋಡಿ, ಯಾವಾಗ 1.25 CRಗೆ ಪ್ಲಸ್ ಆಡ್ ಆಗಿ ಸರ್ ಯಾವಾಗ 2.5 CR ನಿಮ್ದು ಆಯ್ತು, ಆವಾಗ ಸರ್ ನಿಮ್ಗೆ ಇಲ್ಲಿ ಡಬಲ್ ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ ಅಂತ ಹೇಳ್ತಾರೆ ಸರ್. ನೀವು ಇಲ್ಲಿ ಅಚೀವ್ ಆಗ್ತಾ ಇದೆ ನಿಮ್ದು ಎಲ್ಲಿಗೆ? 4 night 5 days ಸ್ವಿಟ್ಜರ್ಲ್ಯಾಂಡ್ ಟೂರ್. ಅದ್ರ ಜೊತೆಯಲ್ಲಿ ಕಂಪನಿ ಏನ್ ಕೊಡ್ತಾ ಇದೆ? ಕ್ಯಾಶ್ ರಿವಾರ್ಡ್ 5 ಲಕ್ಷ ರೂಪಾಯಿ ಕ್ಯಾಶ್ ರಿವಾರ್ಡ್ ಕೊಡ್ತಾ ಇದೆ ಸರ್ ನಿಮ್ಗೆ ಇಲ್ಲಿ. ಸೂಪರ್. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಎಂಜಾಯ್ ಮಾಡೋದಕ್ಕೆ 5 ಲಕ್ಷ ರೂಪಾಯಿ ನಿಮಗೆ ಕ್ಯಾಶ್ ರಿವಾರ್ಡ್ ಕೊಡ್ತಾ ಇದೆ. ಎಸ್, ಇದು ಅಕ್ಯುಮುಲೇಷನ್ BVದು ಸರ್ ಬರ್ತಾ ಇರೋದು ನಿಮ್ದು. ಅರ್ಥ ಆಗ್ತಿದೆಯಾ? ಇದು ಅಕ್ಯುಮುಲೇಷನ್ BV. ಎಸ್ ಸರ್, ಯಾವಾಗ ನಿಮ್ದು ಇಲ್ಲಿ 2.5 CR ಆಯ್ತು, 5 CR ನಿಮ್ದು ಮ್ಯಾಚ್ ಆಯ್ತು ಸರ್. ಕಂಪ್ನಿ ನಿಮಗೆ ಇಲ್ಲಿ ಪ್ರೆಸಿಡೆನ್ಷಿಯಲ್ ಕ್ಲಬ್ ಡೈರೆಕ್ಟರ್ ಅಂತ ಹೇಳುತ್ತೆ ಸರ್. ಇಲ್ಲಿ ನಿಮಗೆ 7 night 8 days ಸರ್ ನಿಮಗೆ ಕಂಪನಿ ಕೊಡ್ತಾ ಇದೆ. ಎಸ್ ಸರ್, ಇಲ್ಲಿ ಯುರೋಪ್ ಟೂರ್ ಫ್ರೀ. ಯಾವುದು ಸರ್ ಹೆಸರು ಕೇಳಿದಿರಾ? ಯುರೋಪ್ ಟೂರ್ ಫ್ರೀ. ಇದಕ್ಕೆ ಟೂರ್ ಮಾತ್ರ ಫ್ರೀ ಅಲ್ಲ, ಕ್ಯಾಶ್ ರಿವಾರ್ಡ್ ಎಷ್ಟು ಕೊಡ್ತಿದೆ ಸರ್? 12.5 ಲಕ್ಷ. 12.5 ಲಕ್ಷ ಕ್ಯಾಶ್ ರಿವಾರ್ಡ್ ಕೊಡ್ತಾ ಇದೆ ಸರ್ ಯುರೋಪ್ ಟೂರ್ ಅಲ್ಲಿ. ಕಾರ್ ಬೇಕಾದ್ರೆ ತಗೊಂತೀರಾ,
ಅಥವಾ ನೀವು ಯುರೋಪಲ್ಲಿ ಹೋಗಿ ಎಂಜಾಯ್ ಮಾಡ್ತೀರಾ ಸರ್? ಏನು ಮಾಡ್ತಾರೆ? ನಿಮ್ಮ ಮನೆಯವರಿಗೆ ಒಡವೆ ಕೊಡಿಸ್ತೀರಾ? ಕೊಡಿಸಿ ಸರ್, ನೋ ಪ್ರಾಬ್ಲಮ್. ಎಸ್ ಸರ್, ನೆಕ್ಸ್ಟ್ ನಾನು ಹೇಳಕ್ ಹೋಗ್ತಾರಂಥದ್ದು ಯಾವಾಗ ಸರ್ 10 CR ಅಕ್ಯುಮುಲೇಷನ್ ನಿಮಗೆ ಬರುತ್ತೆ ಸರ್, ಆವಾಗ ಅಕ್ಯುಮುಲೇಷನ್ BVಯಲ್ಲಿ ನಿಮಗೆ ರಾಯಲ್ ಪ್ರೆಸಿಡೆನ್ಷಿಯಲ್ ಕ್ಲಬ್ ಡೈರೆಕ್ಟರ್ ಅಂತ ಹೇಳ್ತಾರೆ ಸರ್. ಈ ಜಾಗದಲ್ಲಿ ಕಂಪ್ನಿ ನಿಮಗೆ 7 night 8 days ಎಲ್ಲಿ ಕಳಿಸ್ತಾ ಇದೆ ಕೇಳ್ತೀರಾ? USA ಆರ್ ಆಸ್ಟ್ರೇಲಿಯಾ, USA ಅಥವಾ ಆಸ್ಟ್ರೇಲಿಯಾ. ಇಷ್ಟೇ ಅಲ್ಲ ಸರ್, ಟ್ರಿಪ್ ಫ್ರೀ. ಈ ಟ್ರಿಪ್ ಫ್ರೀ ಜೊತೆಲಿ ನಿಮಗೆ ಕ್ಯಾಶ್ ರಿವಾರ್ಡ್ ಕೊಡ್ತಾ ಇದೆ. ಎಷ್ಟು? 25 ಲಕ್ಷ ರೂಪಾಯಿ ಸರ್, 25 lakh. ಸೂಪರ್. ಎಸ್, ದಿಸ್ ಇಸ್ ದ ಪವರ್ ಆಫ್ SHPL ಸ್ನೇಹಿತರೆ. ಒಂದಿಲ್ಲ ಒಂದಿನ ನೀವು ಲೆವೆಲ್ ತಲುಪ್ತೀರಾ. ಇವತ್ತು ಸ್ಟಾರ್ಟ್ ಮಾಡಿದ್ರು 1 ವರ್ಷ 2 ವರ್ಷ 3 ವರ್ಷದಲ್ಲಿ ಎಷ್ಟೋ ಜನ ನೆಟ್ವರ್ಕರ್ ಇವತ್ತು 10 ವರ್ಷ ಆಯ್ತು ಸರ್, ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಿಲ್ಲ. ಆ ಕಂಪ್ನಿ ಈ ಕಂಪ್ನಿ ಅಲ್ಲಿ ಇಲ್ಲಿ ಚೇಂಜ್ ಮಾಡ್ಕೊಂತ ಜೀವನ ಬದಲಾಯಿಸಿ ಎಷ್ಟೋ ಜನ ಜೀವನ ಹಾಳು ಮಾಡಿದ್ದಾರೆ ಸರ್ ಅಂತ ಎಷ್ಟೋ ಲಿಜೆಂಡ್ ಲೀಡರ್ಗಳು ಇವತ್ತು ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಇದ್ದೀರಾ. ಸೊ ನಾನು ನಿಮ್ಗೆ ಹೇಳೋದು ಒಂದೇ ಒಂದು ಮಾತು ಸರ್, ಇವತ್ತು ಸ್ಟಾರ್ಟ್ ಮಾಡಿ. ಯೋಚನೆ ಮಾಡಬೇಡಿ ಸರ್, ನಿಮ್ಮ ಲೈಫಲ್ಲಿ 100% ಚೇಂಜಸ್ ಬರುತ್ತೆ. ಯಾಕಂದ್ರೆ ನೀವು ಒಂದೊಂದು BV ನಿಮ್ದು ಕೌಂಟ್ ಆಗ್ತಾ ಇದೆ. ಎಸ್ ಸರ್, ಯಾವಾಗ ನಿಮ್ದಿಲ್ಲಿ ಯಾವಾಗ 10 CR ಆಯ್ತು, ಆ 10 CR ಗೆ ಪ್ಲಸ್ ಮತ್ತೆ 10 ಆಯ್ತು, 20 CR ನಿಮ್ದಾಯ್ತು ಸರ್. ಇಲ್ಲಿ ನಿಮ್ಗೆ ಹೇಳ್ತಾರೆ ಆವಾಗ ಅಕ್ಯುಮುಲೇಷನ್ BVಲಿ ನೀವು ಆಗ್ತೀರಾ ಸರ್. ನೀವು SHPL ಬ್ರ್ಯಾಂಡ್ ಅಂಬಾಸಡರ್ ಏನಾಗ್ತೀರಾ ಸರ್? SHPL ನ ಬ್ರ್ಯಾಂಡ್ ಅಂಬಾಸಡರ್ ಆಗ್ತೀರಾ ಸರ್, ಅಂಬಾಸಡರ್ ಆಗ್ತೀರಾ. ಸೊ ನಿಮ್ಗೆ ಇಲ್ಲಿ ಕಂಪನಿ 20 CR SHPL ಬ್ರ್ಯಾಂಡ್ ಅಂಬಾಸಡರ್ ಅವಾರ್ಡ್ ಕೊಡ್ತು, ಒಂದು ರ್ಯಾಂಕ್ ಆಯ್ತು ನಿಮಗೆ. 12 night 13 days ವರ್ಲ್ಡ್ ಟೂರ್ ಇದೆ. ಎಲ್ಲಿ ಸರ್? ವರ್ಲ್ಡ್ ಟೂರ್ ಇದೆ ಸರ್. ಪ್ರಪಂಚ ಸುತ್ತುವಂತ ಅವಕಾಶ SHPL ಇಷ್ಟೆಲ್ಲ ಸರ್. ಪ್ರಪಂಚ ಸುತ್ತ ಜೊತೆ ನಿಮಗೆ ಲೈಫ್ ಎಂಜಾಯ್ ಮಾಡಕ್ ಬೇಕಲ್ಲ. 50 ಲಕ್ಷ ರೂಪಾಯಿ ನಿಮ್ಗೆ ಇಲ್ಲಿ ಕ್ಯಾಶ್ ರಿವಾರ್ಡ್ ಕೊಡ್ತಾ ಇದೆ ಸ್ನೇಹಿತರೆ. 50 lakh rupees ಕ್ಯಾಶ್. ವಾವ್, ಸೂಪರ್ ಅಲ್ಲ? ಹೇಳ್ತಾ ನನಗೆ ಬೆವರು ಬಂದ್ಬಿಡ್ತವೆ. ಎಸ್ ಸ್ನೇಹಿತರೆ, ರಿಯಲಿ ದಿಸ್ ಇಸ್ ಪಾಸಿಬಲ್ ಇನ್ SHPL. ಯಾವಾಗ ಸರ್ ನೀವು ಈ 20 CR ಆಯ್ತು ಸರ್, ಅದೇ 20 CR ಗೆ ಮತ್ತೆ ಯಾಕಂದ್ರೆ ಡೂಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ಯಾವಾಗ 50 CR ಅಕ್ಯುಮುಲೇಷನ್ ಇಂದ ಬಂತು ಸರ್, ಇದ್ರ ಜೊತೆಲಿ ನಿಮ್ಗೆ ಕಂಪ್ನಿ ಇಲ್ಲಿ ಕೊಡ್ತಾ ಇದೆ ಸರ್. ರಿಯಲಿ ಒಂದು ವಂಡರ್ಫುಲ್. 1.25 ಕೋಟಿ. ಎಷ್ಟು ಸರ್? 1.25 ಕೋಟಿ ಕ್ಯಾಶ್ ಕೊಡ್ತಾ ಇದೆ ಕಂಪನಿ. ನೀವು ಒಂದು ಮನೆ ಬೇಕಾದ್ರೆ ತಗೊಬಹುದು. ನಿಮ್ಗೆ ಇಲ್ಲಿ ಚೇರ್ಮನ್ ಕ್ಲಬ್ ಡೈರೆಕ್ಟರ್ ಅಂತ ಹೇಳ್ತಾರೆ. ಚೇರ್ಮನ್ ಕ್ಲಬ್ ಡೈರೆಕ್ಟರ್ 1.25 ಕೋಟಿ. ವಾವ್, ಸೂಪರ್. ಎಷ್ಟಿದ್ದಾರೆ? ಅಂಡ್ ಲಾಸ್ಟ್ ಬಟ್ ಲೀಸ್ಟ್ ಯಾವಾಗ ಸರ್ ನೀವು ಇಲ್ಲಿ 100 CR ಎಲ್ಲಿದೆ ಎಷ್ಟಿದೆ ಈಗ ದಮ್ ನಾವು ತೋರಿಸ್ಬೇಕಾಗಿದೆ ಸರ್. 100 CR ಆಗುತ್ತೆ ಸರ್. ನಿಮಗೆ ಕಂಪ್ನಿಯಲ್ಲಿ ಹೇಳ್ತಾ ನಿಮಗೆ ರ್ಯಾಂಕ್ ಕೊಡ್ತದೆ ರಾಯಲ್ ಚೇರ್ಮನ್ ಕ್ಲಬ್ ಡೈರೆಕ್ಟರ್. ರಾಯಲ್ ಚೇರ್ಮನ್ ಕ್ಲಬ್ ಡೈರೆಕ್ಟರ್ ಸರ್. ಇದ್ರ ಜೊತೆಲಿ ಕಂಪ್ನಿ ನಿಮಗೆ ಕೊಡ್ತಾರೆ ಹಣ ಎಷ್ಟು ಗೊತ್ತಾ? 2.25 ಕೋಟಿ. 2.25 ಕೋಟಿ ಸರ್. ಸ್ವಲ್ಪ ಆಲೋಚನೆ ಮಾಡಿ, ಇವತ್ತು ಡಿಸೈಡ್ ಮಾಡಿ ಸರ್. ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಬಿಸ್ನೆಸ್ ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗಿ ಇಷ್ಟೊಂದು ರಿವಾರ್ಡ್ಗಳು ಕಂಪ್ನಿ ಕೊಡ್ತಾ ಇದ್ದಾರೆ. ಯಾಕೆ SHPL ನಾವು ಮಾಡಬಾರ್ದು? ಎಷ್ಟೋ ಜನ ಬಿಟ್ಟೋಗಿರೋಂಥ ವ್ಯಕ್ತಿಗಳು ನೀವು ಇದ್ದೀರಾ ಸರ್, ನೋಡ್ಬೋದು. ಆಮೇಲೆ ವಿಡಿಯೋ ಆದ್ರೂ ನೀವು ಬನ್ನಿ, ಏನೇ ಇರ್ಬೋದು, ಕೂತ್ಕೊಂಡು ಮಾತಾಡಿ ಡಿಸ್ಕಷನ್ ಮಾಡಿ ಸ್ಟಾರ್ಟ್ ಮಾಡಿ. ಈಗಿಂದಾನೆ ನಾನು ಹೇಳ್ತಿದ್ದೀನಿ. ಆದರೆ ನಮ್ಮ ಫ್ರೆಂಡ್ ಲೈವ್ ಇಟ್ಟಿದ್ದಾರೆ ನಂದು, ಬಟ್ ಅದಿಲ್ಲ ಸರ್, ನಾನು ತೋರಿಸ್ತಾ ಇದ್ದೀನಿ ಪ್ಲಾನ್. ಯಾಕಂದ್ರೆ ಅವರು ನನ್ನ ಮುಖ ತೋರಿಸಂಗಿಲ್ಲ. ನಿಮಗೆ ಶಾರ್ಟ್ಲಿ ಶಾಕ್ ಆಗುತ್ತೆ ಯಾವ ವ್ಯಕ್ತಿ ಲೈವಲ್ಲಿ ಪ್ಲಾನ್ ನೋಡ್ತಿದ್ರು ಅಂತೇಳಿ. ಎಸ್ತಿದ್ದಾರೆ. ಹಾಗಾಗಿ ನೀವು ಲೇಟ್ ಮಾಡಬೇಡಿ. ನೀವು ಬೇಗ ಬಂದರೆ ನಿಮ್ದು ಬೇಗ ಲಾಗಿನ್ ಆಗ್ತದೆ, ನೀವು ಬೇಗ ಸ್ಟಾರ್ಟ್ ಮಾಡ್ಬೋದು. ಅದ್ರ ಜೊತೆ ನೀವು ಸರ್ ಇದೆಲ್ಲ ನನಗೆ ಬೇಡ ಸರ್, ನಾನು ಕಸ್ಟಮರ್ ಆಗಿರ್ತೀನಿ ಸರ್. ಏನು ಹೇಳಿ? ತುಂಬ ಒಂದು ಮಾತು ಹೇಳ್ತಾರೆ ಸರ್, ನಮ್ಮಲ್ಲಿ FMCG ಪ್ರೋಡ್ಗಳಿದೆ. FMCG ಪ್ರೋಡ್ ಇದೆ 330+ ಪ್ರೋಡ್ ಇದೆ. ಒಬ್ಬ ಕಸ್ಟಮರ್ ಸರ್ ನಮ್ಮಲ್ಲಿ ದುಡಿಮೆ ಮಾಡ್ಬೋದು. ಒಬ್ಬ ಕಸ್ಟಮರ್ ಆಗಿ ದುಡಿಮೆ ಮಾಡ್ಬೋದು ಸರ್. ಏನೂ ಇಲ್ಲ, ಅವನು ಜಸ್ಟ್ ನಮ್ಮಲ್ಲಿ ID ಮಾಡ್ಕೊಂಡು ಪ್ರತಿ ತಿಂಗಳು 1000 BV ನೋಡಿ. ಒಬ್ಬ ಎಷ್ಟೇ ನಾರ್ಮಲ್ ಪರ್ಸನ್ ಇರ್ಬೋದು ಸರ್, ಎಷ್ಟೇ ಬಡವನಾಗಿದ್ರು ಮನೆಗೆ ಸರ್ ಒಂದು 3,000 ರೂಪಾಯಿ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ ಸರ್. ಮನೆಗೆ ಸೋಪು, ಪೇಸ್ಟು, ಶಾಂಪು, ಹೇರ್ ಆಯಿಲ್, ಅಡುಗೆ ಮಾಡುವಂಥ ಎಣ್ಣೆ, ರೈತ ಹೈನುಗಾರಿಕೆ ಮಾಡ್ತಾರೆ, ಹೈನುಗಾರಿಕೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಗಳು, ಇದೆಲ್ಲ ಮಿನಿಮಮ್ ಒಂದು 3,000 ರೂಪಾಯಿ ಅಂತ ಪರ್ಚೇಸ್ ಮಾಡ್ತೀವಿ ಸರ್. 3,000 ರೂಪಾಯಿದು ನೀವು ಪರ್ಚೇಸ್ ಮಾಡ್ತಿದ್ದೀರಾ ಪ್ರತಿ ತಿಂಗಳಂದ್ರೆ 12 ತಿಂಗಳಿಗೆ ಎಷ್ಟಾಯ್ತು ಸರ್? 36,000 ರೂಪಾಯಿ. ಕರೆಕ್ಟಾ?
ಸರ್ ಹೊರಗಡೆ ಮಾರ್ಕೆಟಲ್ಲಿ 36,000 ರೂಪಾಯಿ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಏನಾದ್ರು ಲಾಭ ಬರುತ್ತಾ? ನೋ, ಹೌದಲ್ವಾ? ನಮ್ಮಲ್ಲಿ ಕಂಪ್ನಿ ಬೈ ಒನ್ ಗೆಟ್ ಒನ್ ಕೊಡೋದ್ರಿಂದ ನಿಮಗೆ 36,000 ರೂಪಾಯಿ ಪ್ರಾಡಕ್ಟ್ ನಿಮಗೆ ಇಲ್ಲಿ ಫ್ರೀ ಬಂದಿರುತ್ತೆ. ಅದ್ರ ಜೊತೆ ನಿಮಗೆ ಹೇಳ್ತೀನಿ ಇನ್ನೊಂದು ಲಾಭ. ಈ 3,000 BV ಅಂದ್ರೆ 3,000 ರೂಪಾಯಿ ಪ್ರಾಡಕ್ಟ್ ಅಂದ್ರೆ 1,000 BV ನಿಮಗೆ ಬಂದಿರುತ್ತೆ, ಹೆಚ್ಚು ಕಮ್ಮಿ ಜಾಸ್ತಿನೇ ಬಂದಿರುತ್ತೆ. 2,500 3,000 ರೂಪಾಯಿ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರೆ 1,000 BV ಬಂದಿರುತ್ತೆ. ಸರ್ 3 ತಿಂಗಳು 3 ಮಂತ್ ನೀವು 1,000 BV ಮಾಡಿದಿರಾ ಅಂದ್ರೆ ಸರ್ ನಿಮಗೆ 3ನೇ ತಿಂಗಳಾದ್ಮೇಲೆ 1,500 ರೂಪಾಯಿ ಪ್ರಾಡಕ್ಟ್ ನೀವು ಫ್ರೀ ತಗೊಬಹುದು SHPL ಅಲ್ಲಿ. ಅಥವಾ 6 ಮಂತ್ ನಾನು ಮಾಡ್ತೀನಿ ಸರ್ ಅಂದ್ರೆ 1,000 BV, ನೀವು 6 ಮಂತ್ ಆದ್ಮೇಲೆ ಸರ್ ಇಲ್ಲಿ ನಿಮಗೆ 5,000 ರೂಪಾಯಿ ಪ್ರಾಡಕ್ಟ್ ನೀವು ಫ್ರೀ ತಗೊಬಹುದು. ಇದಕ್ಕೆ CNC ಅಂತ ಹೇಳ್ತಾರೆ. ಓಕೆ. ಅಥವಾ ಸರ್ ನಾನು ಇಲ್ಲಿ 12 ತಿಂಗಳು ಮಾಡ್ತೀನಿ ಸರ್, ನಾನು 1,000 BV ಅಂದ್ರೆ ಸರ್ ನಿಮಗೆ 12 ತಿಂಗಳಾದ್ಮೇಲೆ 15,000 ರೂಪಾಯಿ ಪ್ರಾಡಕ್ಟ್ ಫ್ರೀ ಕೊಡುತ್ತೆ. ಆಲ್ರೆಡಿ ಕಂಪ್ನಿಲಿ 36,000 ರೂಪಾಯಿ ಪ್ರಾಡಕ್ಟ್ ನಿಮಗೆ ಫ್ರೀ ಕೊಟ್ಟಿದೆ ಸರ್ ಆಲ್ರೆಡಿ. ಮತ್ತೆ ನೀವು 1 ವರ್ಷ ಬಿಸ್ನೆಸ್ ಮಾಡಿದಕ್ಕೆ ಕಂಪ್ನಿ ನಿಮಗೆ 15,000 ರೂಪಾಯಿ ಪ್ರಾಡಕ್ಟ್ ಫ್ರೀ ಕೊಡುತ್ತೆ. 51,000 ರೂಪಾಯಿ ಲಾಭ ಆಯಿತು ಸರ್. ನನಗೆ ಯಾರಾದರೂ ಕಸ್ಟಮರ್ ಇದ್ರೆ ಹೇಳಿ, ನೀವು ಜಸ್ಟ್ ಮನೆಗೆ ಪರ್ಚೇಸ್ ಮಾಡುವಂತ 3,000 ರೂಪಾಯಿ ಪ್ರಾಡಕ್ಟ್ ಪ್ರತಿ ತಿಂಗಳು ಪರ್ಚೇಸ್ ಮಾಡಿ 1 ವರ್ಷದಲ್ಲಿ 51,000 ರೂಪಾಯಿ ಲಾಭ ಪಡೆಯುವಂತ ಅವಕಾಶ ಎಲ್ಲಾದ್ರೂ ಇದೆಯಾ? ನೋ ಚಾನ್ಸ್. ಬಟ್ SHPL ನಿಮಗೆ ಅದು ಆಪರ್ಚುನಿಟಿ ಕೊಡ್ತಾ ಇದೆ. SHPL ನಿಮಗೆ ಆಪರ್ಚುನಿಟಿ ಕೊಡ್ತಾ ಇದೆ ಸರ್. ಅಂಡ್ ದೆನ್ ಅದ್ರ ಜೊತೆಲಿ ನೀವು ಮಾಡೋಂಥ 1,000 BV ನಿಮಗೆ ಲಕ್ಕಿ ಡ್ರಾಲು ಹಾಕುತ್ತೆ ಕಂಪ್ನಿ. ಲಕ್ಕಿ ಡ್ರಾ ನಡೆಯುತ್ತೆ. ಇದರಲ್ಲಿ ನಿಮಗೆ ವಾಷಿಂಗ್ ಮೆಷಿನ್, ಫ್ರಿಜ್ಜು, ಗಾಡಿ, 2 ವೀಲರು, ಇವತ್ತು ಮೈಕ್ರೋ ಓವನ್ನು, ಐರನ್ ಬಾಕ್ಸ್, ಈ ರೀತಿ ಎಲ್ಲ ರೀತಿಯ ಪ್ರಾಡಕ್ಟ್ಗಳು ಸಹ ನಿಮಗೆ ಲಕ್ಕಿ ಡ್ರಾಲಿ ಬರ್ಬೋದು. ಸ್ವಲ್ಪ ಆಲೋಚನೆ ಮಾಡಿ ಸರ್. ಈಗ ನಾನು ಹೇಳ್ತಾರಂಥದ್ದು ಹೇಗಿದೆ ಸರ್ ಬಿಸ್ನೆಸ್ ಪ್ಲಾನ್. ಇನ್ನು ನಿಮಗೆ ರಾಯಲ್ಟಿ ಕ್ಲಬ್ ಬೋನಸ್ ಅಂತ ಕಂಪ್ನಿ ಕೊಡುತ್ತೆ. ಓಕೆ. ಆ್ಯಂಡ್ ದೆನ್ ನಿಮಗೆ ಸೂಪರ್ ಪರ್ಫಾರ್ಮೆನ್ಸ್ ಬೋನಸ್ ಅಂತಾನು ಕಂಪ್ನಿ ಕೊಡುತ್ತೆ. ರಾಯಲ್ಟಿ ಕ್ಲಬ್ ಬೋನಸ್ ಅಂತೇಳಿ ಕಂಪ್ನಿ ನಿಮಗೆ 3% ಕಂಪ್ನಿ ಟರ್ನ್ ಇಂದ ಕೊಡುತ್ತೆ. ಇನ್ನೊಂದು ಇನ್ಕಮ್. ಇನ್ನೊಂದು ಸೂಪರ್ ಪರ್ಫಾರ್ಮೆನ್ಸ್ ಬೋನಸ್ ಅಂತಾನು ಕಂಪ್ನಿ, ಇದು 25 lakh BV ಮ್ಯಾಚ್ ಮಾಡಿದ್ಮೇಲೆ ಇದು ನಿಮಗೆ ಒಂದು ಇನ್ಕಮ್ ಬರುತ್ತೆ. ಟೋಟಲ್ ನಿಮಗೆ 12 ರೀತಿಯ ಇನ್ಕಮ್ ಸರ್. 12 ರೀತಿ ಇನ್ಕಮ್ ನೀವು ಎಲಿಜಿಬಲ್ ಆಗ್ತೀರಾ. ಜಸ್ಟ್ ನೀವು ಮಾಡಬೇಕಾಗಿರೋದಷ್ಟೇ 9,000 BV ಇಂದ ನಿಮ್ಮ ಐಡಿನ ಆಕ್ಟಿವೇಶನ್ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸಿ ಸರ್. ದಿಸ್ ಇಸ್ ದ ಪವರ್ ಆಫ್ SHPL. ಸೊ ಸ್ನೇಹಿತರೆ, ನಿಮ್ಗೆ ಇಷ್ಟ ಆದರೆ ಈ ಒಂದು ಪ್ಲಾನ್ನ ತಿಳ್ಕೊಳ್ಳಿ, ಇನ್ನೊಂದ್ಸಲ ನೋಡಿ. ಯಾರೆಲ್ಲ ಇದ್ದೀರಾ ಸರ್, ಏನು ನಾಚಿಕೆ ಪಡಬೇಡಿ ಸರ್. ನಾಚಿಕೆ ಪಟ್ರೆ ನಿಮಗೆ ತುಂಬ ಜನ ಸರ್ ನಾನು ಹೆಂಗೆ ಮಾತಾಡಲಿ, ಹೆಂಗೆ ಕೇಳಲಿ, ನನ್ನ ಮೊದಲೇ ಆ ರೀತಿ ಆಗಿತ್ತು, ನಾನು SHPL ಇದ್ದೆ ಸರ್, ಬಿಟ್ಟಿದ್ದೆ, ಮತ್ತೊಂದು ಇನ್ನೊಂದು ಮಗದೊಂದು ಎಲ್ಲ ಬಿಟ್ಬಿಡಿ ಸರ್. ನಿಮಗೆ ಹಣ ಬೇಕು, ಇವತ್ತು ನಿಮ್ಮ ಜೇಬಲ್ಲಿ ಹಣ ಇಲ್ಲ, ಪ್ರಾಬ್ಲಮ್ ಇದೆ, ಟೆನ್ಷನ್ ಇದೆ, ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ. ಬರೀ ನಾನು ಹೇಳೋಂಥ ನನ್ನ ಮಾತು ಕೇಳಬೇಡಿ, ಸಿಸ್ಟಮ್ ಫಾಲೋ ಮಾಡೋಣ ಸರ್. ನಿಮಗೆ ಬರೀ 3 ತಿಂಗಳಲ್ಲಿ ಮಿನಿಮಮ್ ನಿಮ್ಮ ಇನ್ಕಮ್ 25,000 to 30,000 ರೂಪಾಯಿಗೆ ನಾನು ತಲುಪಿಸುವಂಥ ಕೆಲಸ ಮಾಡಿಲ್ಲ ಅಂದರೆ ಲೈವ್ ಇದ್ದೀನಿ ಸರ್. ನಿಮ್ಮ ಲೈಫ್ ಚೇಂಜ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಬಟ್ ನೀವು ಸಿಸ್ಟಮ್ ಪಾಲಿಸಿ ಮಾಡಿ, ನಾನು ಹೇಳ್ದಂಗೆ ಕಾಪಿ ಮಾಡಿ ವಿತಿನ್ 3 ಮಂತಲ್ಲಿ 30 to 35,000 ನೀವು ಅರ್ನ್ ಮಾಡೋ ರೀತಿ ನಾನು ನಿಮಗೆ ಪ್ಲಾನ್ ಮಾಡ್ಕೊಡ್ತೀನಿ. ತುಂಬ ಸಿಂಪಲ್ ಆಗಿ, ಏನು ಡಿಫಿಕಲ್ಟ್ ಇಲ್ಲ. ಸೊ ಹಾಗೆ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ. ಸರ್ ಆಲ್ರೆಡಿ ನಮ್ಮ ಜೊತೆ ಜಾಯ್ನ್ ಆಗ್ಯಾರ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದ್ಸರಿ ನಿಮಗೆ ಧನ್ಯವಾದಗಳು. ಓಕೆ ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತೀನಿ ಸ್ನೇಹಿತರೆ. ಗುಡ್ ಲಕ್, ಹ್ಯಾವ್ ಎ ನೈಸ್ ಡೇ. ದಯವಿಟ್ಟು ಪ್ರತಿಯೊಬ್ಬರು ಇನ್ನೊಂದು ಸಲ, 2 ಸಲ, 3 ಸಲ ಈ ಪ್ಲಾನ್ನ ನೋಡಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಸೊ ಥ್ಯಾಂಕ್ ಯು, ಗುಡ್ ಲಕ್.